ಹಾಯ್ ಸ್ನೇಹಿತರೆ, ನಮಸ್ತೆ. ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ನಾವೀಗಾಗಲೇ ಇಂದಿನ ವಿಡಿಯೋಗಳಲ್ಲಿ ಮುಖ್ಯವಾಗಿ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯವಾರು ಪ್ರಶ್ನೋತ್ತರಗಳ ಸರಣಿ ವಿಡಿಯೋಗಳನ್ನು ಮಾಡಲಾಗಿದ್ದು, ಆ ವಿಡಿಯೋಗಳ ಒಂದು ಪ್ಲೇಲಿಸ್ಟ್ನಲ್ಲಿ ನಿಮಗೆ ಎಲ್ಲ ವಿಡಿಯೋಗಳು ಸಿಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ದ್ವಿತೀಯ PUC ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಒಂದು ಸರಣಿಗಳು ಕೂಡ ಕಂಪ್ಲೀಟ್ ಆಗಿದೆ. ಅವುಗಳು ಕೂಡ ಪ್ಲೇಲಿಸ್ಟ್ನಲ್ಲಿ ಸಿಗುತ್ತೆ, ಅವುಗಳನ್ನು ಕೂಡ ಗಮನಿಸಿ. ಅದೇ ರೀತಿಯಾಗಿ ನಾಲೆಡ್ಜ್ ಗುರು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲೈಕನ್ ಪ್ರೆಸ್ ಮಾಡಿ ನಾನು ಮಾಡ್ತಕ್ಕಂಥ ಅಪ್ಡೇಟೆಡ್ ವಿಡಿಯೋಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ವಿಡಿಯೋ ಎಂಡ್ವರೆಗೂ ವಾಚ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ಏನಾದರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋವನ್ನು ನಾವು ಆರಂಭ ಮಾಡೋಣ. ಈಗಾಗಲೇ ಪ್ರಥಮ PUC ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಸರಣಿಯಲ್ಲಿ ಮುಖ್ಯವಾಗಿ ಅಧ್ಯಾಯ 7ರವರೆಗೂ ಕಂಪ್ಲೀಟ್ ಆಗಿದೆ. ಅಧ್ಯಾಯ 7ರವರೆಗೂ 12 ವಿಡಿಯೋಗಳು ಕಂಪ್ಲೀಟ್ ಆಗಿದೆ. ಈ ಒಂದು ವಿಡಿಯೋ ಬಂದ್ಬಿಟ್ಟು 13ನೇ ವಿಡಿಯೋ ಆಗಿರುತ್ತೆ. ಹಾಗಾಗಿ ಇಂದಿನ ಒಂದು ಕ್ಲಾಸಲ್ಲಿ ನಾವು ಏನಂತ ಹೇಳಿದ್ವಿ, ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ಅಧ್ಯಾಯ 7ರ ಒಂದು ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಭೌಗೋಳಿಕ ಅನ್ವೇಷಣೆಗಳು, ಹಾಗೆ ಪುನರುಜ್ಜೀವನ ಚಳುವಳಿ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳನ್ನು ಕುರಿತಾಗಿ ಏನು ಮಾಡಿದ್ವಿ, ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ಪ್ರಶ್ನೋತ್ತರಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ, ವಿಡಿಯೋ 13 ಇದು, 13ನೇ ಒಂದು ವಿಡಿಯೋದಲ್ಲಿ ಅಧ್ಯಾಯ 8 ಪ್ರಪಂಚದ ಕ್ರಾಂತಿಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನಮಗೆಲ್ಲ ಗೊತ್ತಾಗಿದೆ, ಈಗ ಆಲ್ರೆಡಿ ಯೂಟ್ಯೂಬ್ಗಳಲ್ಲಿ ನೋಡಿರ್ತೀರ, ನಾನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಏನಂದರೆ GPSTR, HSTR ಮತ್ತು PSTRಗೆ ಡಿಸ್ಕ್ರಿಪ್ಟಿವ್ ಇಲ್ಲ, ನೆಗೆಟಿವ್ಸ್ ಏನೂ ಇಲ್ಲ. ಹಾಗೆ MCQs ಮಾದರಿಯಲ್ಲಿ 3 ಪತ್ರಿಕೆಗಳ ಬದಲಾಗಿ 2 ಪತ್ರಿಕೆಗಳು ಏನಾಗುತ್ತೆ, ಕ್ವಶನ್ ಪ್ಯಾಟ್ರನ್ನು ಚೇಂಜಸ್ ಆಗಿ ಬರುತ್ತದೆ ಸಿಎಂಡರ್ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಬರ್ಬೋದು ಅಂತೇಳಿ. ಸೊ ದಯವಿಟ್ಟು ಯಾವುದಕ್ಕೂ ಕೂಡ ತಾಳ್ಮೆ ಕಳ್ಕೊಬೇಡಿ, ಏಕೆಂದರೆ ಕಾಲ್ ಫಾರ್ ಆಗೋದು ಲೇಟ್ ಆಗಲ್ಲ. ನೀವು ನೋಡ್ತಾ ಇದ್ದೀರಲ್ವ, ಇವತ್ತೇನು ನಡೀತಿದೆ, ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ಇವತ್ತು ನಡೀತಾ ಇದೆ, ಎಲ್ರಿಗೂ ಗೊತ್ತಿದೆ ಅಲ್ವಾ. ಈ ನೋಡಿ, ಕಾಲ್ ಫಾರ್ ಆಗಿ ಎಷ್ಟು ದಿನ ಆಯಿತು, ಅದಕ್ಕೆ ಎಷ್ಟು ಟೈಮ್ ಕೊಟ್ಟರು, ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಎಷ್ಟು, ಎಕ್ಸಾಮಿಗೆ ಓದ್ಕೊಳಕ್ಕೆ ಎಷ್ಟು ಟೈಮ್ ಕೊಟ್ಟರು, ನೋಡಿದ್ರಲ್ವ. ಹೀಗೆ ಸರ್ಕಾರದಿಂದ ಏನಾದರೂ ಕಾಲ್ ಫಾರ್ ಆಯಿತು ಅಂತಂದರೆ ತುಂಬ ಟೈಮು ಇರೋದಿಲ್ಲ ಎಕ್ಸಾಮ್ ಬರೆಯೋದಕ್ಕೆ. ಸೊ ಹಾಗಾಗಿ ಏನು ಸುಮ್ಮನೆ ಹೇಳ್ತಾರೆ, ನೆಗ್ಲೆಕ್ಟ್ ಮಾಡೋದು ಬೇಡ. ಸುಮ್ಮನೆ ಹೇಳ್ತಾರೆ ಸಿಎಂಡರ್ ಬರುತ್ತೆ, ಫೈನಲ್ ಬರುತ್ತೆ, ನೋಟಿಫಿಕೇಶನ್ ಬರುತ್ತೆ ಅಂತ ಸುಮ್ಮನೆ ಹೇಳ್ತಾರೆ ಅಂತ ನೆಗ್ಲಿಜೆನ್ಸಿ ಮಾಡಬೇಡಿ. ಈ ರೀತಿ ಕಾಲ್ ಫಾರ್ ಆಯಿತು ಅಂದರೆ ಲೇಟ್ ಆಗದಂಗೆ ಬ್ಯಾಕ್ ಟು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಏನಾಗುತ್ತೆ, ನೋಟಿಫಿಕೇಷನ್ಗಳಾಗುತ್ತೆ, PDO ಆಗುತ್ತೆ, SDA, FTA ಬ್ಯಾಕ್ಲಾಗ್ ಹುದ್ದೆಗಳು, ಹಾಗೆ GPSTR, HSTR ಮತ್ತು PSTR ಇವುಗಳೆಲ್ಲ ನಂತರದಲ್ಲಿ PU ಕಾಲೇಜ್ ಮಾತ್ರ ಒಂದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್, ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೂ ಸಹಿತ ಈಗಾಗಲೇ ನೀವು ಚರ್ಚೆಯಲ್ಲಿ ನೋಡಿದ್ದೀರಾ, ಡಿಸ್ಕಷನ್ ನಡೀತಾ ಇದೆ. ಏನಂತ, ಸಿಲೆಬಸ್ಸಲ್ಲಿ ಕಂಪ್ಲೀಟಾಗಿ ಕ್ವಶನ್ ಪ್ಯಾಟರ್ನ್ ಚೇಂಜ್ ಆಗಿದೆ ಅಂತೇಳಿ ಈಗಾಗಲೇ ಡಿಸ್ಕಷನ್ ನಡೀತಾ ಇದೆ. ನೋಡೋಣ ಅದು ಏನು ಸಿಎಂಡರ್ ಬರುತ್ತೆ, ಅದ್ರ ಪ್ರಕಾರ ನಾವು ಅಪ್ಡೇಟನ್ನು ಮಾಡ್ತಾ ಹೋದ್ರಾಗುತ್ತೆ ಡಿಗ್ರಿ ಕಾಲೇಜ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಸಂಬಂಧಪಟ್ಟಂತೆ. ಆದರೆ PU ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ಎಲ್ಲ ಸಿಎಂಡರ್ ನೋಡಿದ್ದೀವಿ, ಫೈನಲ್ಲು ಆಗಿದೆ ಕಂಪ್ಲೀಟಾಗಿ ಅಲ್ವಾ. ಆದರೆ ನೋಟಿಫಿಕೇಷನ್ ಬರೋದೊಂದು ವೆಯ್ಟ್ ಮಾಡಬೇಕಾಗುತ್ತೆ, ಏನೇನು ಬರುತ್ತೆ, ಫೈನಲ್ ಆಗಿ ಏನೇನೆಲ್ಲ ಬದಲಾವಣೆ ಆಗುತ್ತೆ ಅಂತೇಳಿ ಆನಂತರದಲ್ಲಿ ಅಪ್ಡೇಟನ್ನು ನಾವು PU ಕಾಲೇಜ್ ಲೆಕ್ಚರರ್ಗೂ ಸಂಬಂಧಪಟ್ಟಂತೆ ಕೊಡ್ತಾ ಹೋಗ್ತೀವಿ. ಅದೇ ರೀತಿಯಾಗಿ ಯಾರೆಲ್ಲ HSTR, GPSTR ಈ ರೀತಿ PU ಕಾಲೇಜ್ ಲೆಕ್ಚರರ್, ಹಾಗೆ ಡಿಗ್ರಿ ಕಾಲೇಜ್ ಲೆಕ್ಚರರ್ಗೆ ಸಂಬಂಧಪಟ್ಟಂತೆ ಇನ್ನಿತರೆ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗ್ತಕ್ಕಂಥ ಈ ಒಂದು ವಿಡಿಯೋ ಸರಣಿಗಳನ್ನು ಮಾಡ್ತಾ ಇರೋದ್ರಿಂದ ನಿಮಗೆ ಐ ಹೋಪ್ ಯೂಸ್ ಆಗುತ್ತೆ ಅಂತ ಹೇಳಿ ಭಾವಿಸ್ತಾ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಏಕೆಂದರೆ ನಾವು ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡೋದಾಗಲಿ ಆ ಲೆವೆಲಿಗೆ ತಕ್ಕಂತೆಯೇ ಮಾಡೋದಕ್ಕಿಂತ ಅದಕ್ಕಿಂತ ಒಂದು ಹೆಚ್ಚಿನ ಮಟ್ಟದ ಒಂದು ಜ್ಞಾನವನ್ನು ಪಡ್ಕೊಂಡ್ವಿ ಅಂದರೆ ಅಲ್ಲಿ ಎಂತಹ ಒಂದು ಟಫೆಸ್ಟ್ ಕ್ವಶನ್ ಕೊಟ್ಟರು ಕೂಡ ನಾವು ಅವನ್ನ ಸಾಲ್ವ್ ಮಾಡ್ತೀವಿ. ಹಾಗಾಗಿ ನಾನು ಹೇಳೋಂಥದ್ದು ಏನಂದರೆ, ಕೇವಲ 6 to 10th ಬುಕ್ಕಿಗೆ ಮಾತ್ರ ನೀವು ಸ್ಟಿಕನ್ ಆಗಬೇಡಿ. ನೆಕ್ಸ್ಟ್ ಬರ್ತಕ್ಕಂಥ PU ಕಾಲೇಜ್ ಅಂದರೆ PU ಬುಕ್ಸ್ಗಳೇನಿದೆ, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕು, ಅವುಗಳನ್ನು ಕೂಡ DCITಯಿಂದ ಡೌನ್ಲೋಡ್ ಮಾಡ್ಕೊಂಡು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಒಳಗಡೆ ಎಲ್ಲ ಕೂಡ ನಮಗೆ ಅವೈಲೇಬಲ್ ಇರ್ತದೆ.
ಅವುಗಳನ್ನೆಲ್ಲ ಏನು ಮಾಡಿ ನೀಟಾಗಿ ಡೌನ್ಲೋಡ್ ಆದರೂ ಮಾಡ್ಕೊಂಡು ಓದ್ಕೊಳ್ಳಿ. ಆಗಲಿಲ್ಲ ಅನ್ನೋಂಥವ್ರು ಈ ರೀತಿ ವಿಡಿಯೋಗಳನ್ನಾದರೂ ಒಂದೆರಡು ಬಾರಿ ನೋಡೋದ್ರಿಂದ ಅವುಗಳೇನಾಗುತ್ತೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸು ನಿಮಗೆ ರೀಕಾಲ್ ಆದಂಗೆ ಆಗುತ್ತೆ, ರಿವೈಸ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಇವುಗಳನ್ನ ಟೈಮ್ ಇಲ್ಲ ಅನ್ನೋರು 1.5 ಅಥವಾ 2x ಸ್ಪೀಡಲ್ಲಿ ಇಟ್ಕೊಂಡು ಈ ರೀತಿ ವಿಡಿಯೋಗಳನ್ನು ವಾಚ್ ಮಾಡಿ. ಇವೆಲ್ಲ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತಲೇ ಮಾಡ್ತಾ ಇರೋವಂಥದ್ದು. ಹಾಗಾಗಿ ಗಮನಿಸಿ. ಹಾಗಾದರೆ ಅಧ್ಯಾಯ 5 ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಾವು ಒಂದಷ್ಟು ಇಂಟ್ರಡಕ್ಷನನ್ನು ಫಸ್ಟ್ ನೋಡ್ತಾ ಹೋಗೋಣ. ಪ್ರಪಂಚದ ಕ್ರಾಂತಿಗಳು ಏನೇನೆಲ್ಲ ಕ್ರಾಂತಿಗಳು, ಯಾವ ಕ್ರಾಂತಿಗಳು ಜರುಗಿದೆ, ಅದರ ಹಿನ್ನೆಲೆ ಏನು ಅಲ್ವಾ, ಆ ಕ್ರಾಂತಿಗಳಿಂದಾಗಿ ಆಗಿರ್ತಕ್ಕಂಥ ಪರಿಣಾಮಗಳೇನು, ಆ ಕ್ರಾಂತಿಗಳು ಯಾಕೆ ನಡೆದಿದೆ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಒಂದೊಂದಾಗಿ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟನ್ನು ಡಿಸ್ಕಷನನ್ನು ಮಾಡ್ತಾ ಹೋಗೋಣ. ಒಂದಷ್ಟು ಇಂಟ್ರೊಡಕ್ಷನನ್ನು ನೋಡೋದಾದರೆ ಕ್ರಾಂತಿ ಅಂದರೆ ಏನಪ್ಪ ಅಂತಂದರೆ, ಈ ಒಂದು ಕ್ರಾಂತಿ ಅಂತಕ್ಕಂಥ ರೆವಲ್ಯೂಷನ್ ಎಂಬ ಪದ, ಇಂಗ್ಲೀಷ್ ಪದ ರೆವಲ್ಯೂಷನ್ ಎಂಬ ಪದ, ಇದು ಯಾವ ಭಾಷೆಯಿಂದ, ಲ್ಯಾಟಿನ್ ಭಾಷೆಯ ರೆವಲ್ಯೂಷಿಯೋ ಎಂಬಂಥ ಒಂದು ಪದದಿಂದ ಬಂದಿದೆ. ರೆವಲ್ಯೂಷಿಯೋ ಅಂದರೆ ಏನಪ್ಪ ಅಂದರೆ ಸಂಪೂರ್ಣ ಬದಲಾವಣೆ ಎಂದರ್ಥ ಅಲ್ವಾ. ಫಾರ್ ಎಕ್ಸಾಂಪಲ್ ನಾವು ನೋಡಿದ್ವಲ್ವಾ, ಏನಂತಂದರೆ ಎಷ್ಟೊಂದೆಲ್ಲ ಕರ್ನಾಟಕದಾದ್ಯಂತ ಎಷ್ಟೊಂದೆಲ್ಲ ಹೋರಾಟಗಳನ್ನು ಮಾಡ್ತಿದ್ದಾರೆ, ಸ್ಟ್ರೈಕ್ಗಳನ್ನು ಮಾಡ್ತಿದ್ದಾರೆ. ಹಾಗೆ ನಾವು ಈ ನೀಟ್ಗೆ ಸಂಬಂಧಪಟ್ಟಂತೆ ಪೇಪರ್ ಲೀಕ್ಔಟ್ ಆದಾಗಲೂ ಕೂಡ ನಾವು ಡೆಲ್ಲಿಯಲ್ಲೆಲ್ಲ ನೋಡಿದ್ವಿ, ಎಷ್ಟೆಲ್ಲ ಸ್ಟ್ರೈಕ್ಗಳನ್ನು ಹೋರಾಟಗಳನ್ನು ಮಾಡಿದ್ರು. ಯಾಕೆ ಮಾಡ್ತಾರೆ ಇವನ್ನೆಲ್ಲ? ತಮ್ಮ ಏನು ಅಗತ್ಯತೆಗಳಿದೆ ಆ ಅಗತ್ಯತೆಗಳನ್ನು ಪೂರೈಸ್ಕೊಳ್ಳೋ ಸಲುವಾಗಿ, ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರುವ ಸಲುವಾಗಿ ನಡೀತಕ್ಕಂಥದ್ದು. ಇವೆಲ್ಲ ಸಂಪೂರ್ಣ ಬದಲಾವಣೆ ತರುವಂಥದ್ದು ಕ್ರಾಂತಿ ಉದ್ದೇಶ ಆಗಿರುತ್ತೆ. ನಾವು ಇಡೀ ಕರ್ನಾಟಕದಾದ್ಯಂತಲೂ ಕೂಡ ನೋಡಿದ್ವಿ, ಸ್ಪರ್ಧಾರ್ಥಿಗಳಿಗೋಸ್ಕರ ಅಂದರೆ ಈಗೇನು ಎಕ್ಸಾಮನ್ನು CET ಎಕ್ಸಾಮ್ಗಳನ್ನು ಬರೆದು ಗೌರ್ಮೆಂಟ್ ಜಾಬನ್ನು ನಡಿಬೇಕಂತೇಳಿ ಸ್ಟಡಿ ಮಾಡ್ತಾ ಇರ್ತಕ್ಕಂಥ ಸ್ಪರ್ಧಾರ್ಥಿಗಳಿಗೋಸ್ಕರ ಅನೇಕ ನಾಯಕರುಗಳ ಒಂದು ಮುಂದಾಳತ್ವದಲ್ಲಿ ಏನಂದರೆ ಅನೇಕ ವಿಚಾರಗಳನ್ನು ಕುರಿತಾಗಿ ಅವರ ಒಂದು ವಿದ್ಯಾರ್ಥಿಗಳ ಅಥವಾ ಆಸ್ಪಿರೆಂಟ್ಸ್ ಸಮಸ್ಯೆಗಳನ್ನು ಕುರಿತಾಗಿ ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಹೋಗಿ ಏನು ಮಾಡ್ತಿದ್ದಾರೆ, ಡಿಪಾರ್ಟ್ಮೆಂಟ್ಗಳಿಗೆ ಮುಟ್ಟಿಸಿ ಅವರಿಗೆ ಮನವರಿಕೆ ಮಾಡಿ ಆ ಮುಖಾಂತರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಿದ್ದಾರೆ. ಇನ್ನೊಂದು ಕಡೆ ಸ್ಟ್ರೈಕ್ಗಳನ್ನು ಮಾಡ್ತಾ ಇದ್ದಾರೆ, ಹೋರಾಟಗಳನ್ನು ಮಾಡ್ತಾ ಇದ್ದಾರೆ. ಇವೆಲ್ಲ ಉದ್ದೇಶ ಏನಪ್ಪ ಅಂತಂದರೆ ಮುಖ್ಯವಾಗಿ ಬದಲಾವಣೆಯನ್ನು ತರುವಂಥದ್ದು ಅಲ್ವಾ. ಅದೇ ರೀತಿಯಾಗಿ ಇಲ್ಲೂ ಕೂಡ ರೆವಲ್ಯೂಷನ್ ಎಂಬಂಥ ಒಂದು ಪದ ಲ್ಯಾಟಿನ್ ಭಾಷೆಯ ರೆವಲ್ಯೂಷಿಯೋ ಎಂಬಂಥ ಪದದಿಂದ ಬಂದಿದೆ. ರೆವಲ್ಯೂಷಿಯೋ ಅಂದರೆ ಏನಂತಂದರೆ, ರೆವಲ್ಯೂಷಿಯೋ ಅಂದರೆ ಸಂಪೂರ್ಣ ಬದಲಾವಣೆ ಎಂದರ್ಥ. ಅಂದರೆ ಕಡಿಮೆ ಅವಧಿಯಲ್ಲಿ ಆಡಳಿತ ಅಥವಾ ಸಂಘಟನಾತ್ಮಕ ರೂಪುರೇಷೆಗಳಲ್ಲಿ ಬರ್ತಕ್ಕಂಥ ಮೂಲಭೂತ ಬದಲಾವಣೆಗಳನ್ನು ಇದು ಒಳಗೊಂಡಿರುತ್ತೆ. ಇಡೀ ಮಾನವನ ಇತಿಹಾಸದಲ್ಲಿ ಕ್ರಾಂತಿಗಳು ನಡೆದಿದ್ದು ಆ ಒಂದು ಕ್ರಮ, ಹಾಗೆ ಅವರ ಅವಧಿ, ಪ್ರೇರೇಪಿಸ್ತಕ್ಕಂಥ ವಿಚಾರಗಳು ವಿಸ್ತೃತವಾಗಿ ಭಿನ್ನವಾಗಿರ್ತವೆ. ಅವುಗಳ ಪರಿಣಾಮ ಮಾತ್ರ ಏನಾಗುತ್ತೆ, ಸಂಸ್ಕೃತಿ, ಆರ್ಥಿಕತೆ, ಹಾಗೆ ಸಾಮಾಜಿಕ ರಾಜಕೀಯ ಸಂಸ್ಥೆಗಳನ್ನು ಒಳಗೊಂಡಂತೆ ಒಂದಷ್ಟು ಬದಲಾವಣೆಗಳನ್ನು ತರುವಂಥದ್ದಾಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಕ್ರಿಸ್ತ ಶಕ ಎಷ್ಟರಲ್ಲಿ 1750ರಿಂದ ಕ್ರಿಸ್ತ ಶಕ 1917ರವರೆಗೆ ಅಮೆರಿಕ ಮತ್ತು ಯುರೋಪ್ಗಳಲ್ಲಿ ಹಲವು ಕ್ರಾಂತಿಗಳು ರಾಷ್ಟ್ರೀಯತೆಯ ಉಗಮವನ್ನು ಕಂಡಿವೆ ಅಂತ ಹೇಳ್ಬೋದು. ಇದರ ಎಫೆಕ್ಟ್ಸ್ನಿಂದ ಏನಾಯ್ತಂದರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಒಂದಷ್ಟು ರಚನಾತ್ಮಕವಾಗಿರ್ತಕ್ಕಂಥ ಬದಲಾವಣೆಗಳು ಕೂಡ ಉಂಟಾಗಿದೆ. ಇವುಗಳ ಪರಿಣಾಮದಿಂದಾಗಿ ಸಂಸ್ಕೃತಿ, ಆರ್ಥಿಕತೆ, ಸಾಮಾಜಿಕ ಬದಲಾವಣೆಗಳನ್ನು ಕೂಡ ಕಂಡಿದೆ. ಮುಂದೆ ಈ ಒಂದು ಪ್ರಪಂಚದ ಇತರ ಭಾಗಗಳಿಗೂ ಕೂಡ ಈ ಒಂದು ಕ್ರಾಂತಿಗಳ ಎಫೆಕ್ಟ್ ಬೀರಿದೆ ಅಂತಲೇ ಹೇಳ್ಬೋದು. ನಾವು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಫ್ರಾನ್ಸಿನ ಒಂದು ಮಹಾಕ್ರಾಂತಿಯನ್ನು ತೆಗೆದುಕೊಂಡ್ರೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಅಲ್ವಾ. ಇನ್ನಿತರ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಅದೇನಾಗುತ್ತೆ, ಸ್ಫೂರ್ತಿಯನ್ನು ತುಂಬುತ್ತೆ. ಹೀಗೆ ಈ ಒಂದು ಕ್ರಾಂತಿಗಳ ಪರಿಣಾಮ ಏನಾಗುತ್ತೆ, ಪ್ರಪಂಚದ ಇತರ ಬೇರೆ ಬೇರೆ ಭಾಗಗಳಿಗೂ ಹರಡುತ್ತೆ. ನಿಜಕ್ಕೂ ಹೇಳ್ಬೇಕಂದ್ರೆ ಈ ಒಂದು ಪ್ರಕ್ರಿಯೆ ಮಾನವನ ಜನಾಂಗದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ. ಇಂದು ಕೂಡ ಪ್ರಪಂಚ ಅನೇಕ ಕ್ಷೇತ್ರಗಳಲ್ಲಿ ನಾವು ಕ್ರಾಂತಿಗಳು ನಡೀತಿರೋದನ್ನು ಗಮನಿಸ್ತೀವಿ. ಅಷ್ಟೇ ಅಲ್ಲ, ಈ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಯಾವ್ಯಾವ ಕ್ರಾಂತಿಗಳು ನಡೆದಿದೆ, ಪ್ರಾಮುಖ್ಯತೆ ಏನು ಅಂತೇಳಿ ನಾವು ಈ ಒಂದು ಪ್ರಪಂಚದ ಕ್ರಾಂತಿಗಳು ಎಂಬಂಥ ಒಂದು ಅಧ್ಯಾಯದಲ್ಲಿ ಗಮನಿಸ್ತೀವಿ. ಯಾವ್ಯಾವ ಕ್ರಾಂತಿಗಳು ನಡೆದಿದೆ? ಫಸ್ಟ್ ಒನ್ ಕೈಗಾರಿಕಾ ಕ್ರಾಂತಿ. ನೆಕ್ಸ್ಟ್ ಸೆಕೆಂಡ್ ಒನ್ ಅಮೇರಿಕಾ ಕ್ರಾಂತಿ.
ನೆಕ್ಸ್ಟ್ ಒಂದು ನೋಡಿ ರಷ್ಯಾದ ಕ್ರಾಂತಿ. ಫ್ರಾನ್ಸಿನ ಅಂದರೆ ಥರ್ಡ್ ಒನ್ ಫ್ರಾನ್ಸಿನ ಕ್ರಾಂತಿ. ನೆಕ್ಸ್ಟ್ ಒನ್ ಫ್ರಾನ್ಸಿನ ಮಹಾಕ್ರಾಂತಿ ಅಂತ ಕರಿತೀವಿ. ಫೋರ್ತ್ ಒನ್ ಬಂದುಬಿಟ್ರೆ ರಷ್ಯಾದ ಕ್ರಾಂತಿ. ಇಷ್ಟು ಮುಖ್ಯವಾಗಿ 4 ಕ್ರಾಂತಿಗಳು ನಡೆದಿದೆ. ಯಾವ್ಯಾವುದು? ಕೈಗಾರಿಕಾ ಕ್ರಾಂತಿ, ಅಮೆರಿಕದ ಸ್ವತಂತ್ರ ಸಂಗ್ರಾಮ, ಫ್ರಾನ್ಸಿನ ಮಹಾಕ್ರಾಂತಿ, ಹಾಗೆ ರಷ್ಯಾ ಕ್ರಾಂತಿಗಳನ್ನು ಈ ಒಂದು ಪ್ರಪಂಚದ ಕ್ರಾಂತಿಗಳು ಎಂಬಂಥ ಒಂದು ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಗಮನಿಸ್ತೀವಿ. ಹಾಗಾದರೆ ಸ್ನೇಹಿತರೆ, 1 ವಾಕ್ಯ, 2 ವಾಕ್ಯ, 5-6 ವಾಕ್ಯ ಮತ್ತು ಲಾಂಗ್ ಆನ್ಸರ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡೋದ್ರ ಮುಖಾಂತರ ನಮ್ಮ ಒಂದು CET ಎಕ್ಸಾಮ್ಗಳಿಗೆ ಎಷ್ಟೆಲ್ಲ ಇಂಪಾರ್ಟೆಂಟ್ ಇದೆ ಅನ್ನೋದನ್ನು ನಾವು ಅದರ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಬನ್ನಿ ಹಾಗಾದರೆ 1 ವಾಕ್ಯದ ಪ್ರಶ್ನೆಗಳನ್ನು ಗಮನಿಸೋಣ. ಈ ಒಂದು ಮೊದಲನೇ ಪ್ರಶ್ನೆ ನೋಡಿ, ರೆವಲ್ಯೂಷಿಯೋ ಎಂಬಂಥ ಒಂದು ಪದ ಏನನ್ನ ಅರ್ಥವನ್ನು ಕೊಡುತ್ತೆ? ರೆವಲ್ಯೂಷಿಯೋ ಅಂದರೆ ಸಂಪೂರ್ಣ ಬದಲಾವಣೆ ಎಂದರ್ಥ. ರೆವಲ್ಯೂಷನ್ ಅಂದರೆ ಸಂಪೂರ್ಣ ಬದಲಾವಣೆ ಎಂದರ್ಥ. 2ನೇ ಪ್ರಶ್ನೆ, ಯಾವ ಕಾಲಾವಧಿಯಲ್ಲಿ ಕೈಗಾರಿಕಾ ಕ್ರಾಂತಿಯು ನಡೆಯುತ್ತದೆ? ಯಾವ ಕಾಲಾವಧಿಯಲ್ಲಿ? ಕ್ರಿಸ್ತ ಶಕ 1750ರಿಂದ ಕ್ರಿಸ್ತ ಶಕ 1918ರವರೆಗೆ ಕೈಗಾರಿಕಾ ಕ್ರಾಂತಿ ಜರುಗುತ್ತದೆ. ನೆಕ್ಸ್ಟ್ ನೋಡಿ, ಥರ್ಡ್ ಒನ್, ಯಾವ ನಿಗದಿತ ಕ್ಷೇತ್ರದ ಮೇಲೆ ಕೈಗಾರಿಕಾ ಕ್ರಾಂತಿಯು ತನ್ನ ಅಗಾಧ ಪ್ರಭಾವವನ್ನು ಬೀರಿದೆ? ಕೈಗಾರಿಕಾ ಕ್ರಾಂತಿ ಮುಖ್ಯವಾಗಿ ಯಾವ ಒಂದು ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರಿದೆ? ಆರ್ಥಿಕತೆಯ ಮೇಲೆ. ಆರ್ಥಿಕ ಕ್ರಾಂತಿ ಕೈಗಾರಿಕಾ ಕ್ರಾಂತಿಯ ತನ್ನ ಪ್ರಭಾವವನ್ನು ಬೀರಿದೆ. ಯಾವ ಕ್ಷೇತ್ರದ ಮೇಲೆ? ಆರ್ಥಿಕ ಕ್ರಾಂತಿ ಕ್ಷೇತ್ರದ ಮೇಲೆ ಕೈಗಾರಿಕಾ ಕ್ರಾಂತಿ ತನ್ನ ಅಗಾಧವಾದ ಪ್ರಭಾವವನ್ನು ಬೀರಿದೆ. ನೆಕ್ಸ್ಟ್ ನೋಡಿ, ಕೈಗಾರಿಕಾ ಕ್ರಾಂತಿಯು ಎಲ್ಲಿ ಪ್ರಪ್ರಥಮವಾಗಿ ಆರಂಭಗೊಂಡಿತು? ಇಂಗ್ಲೆಂಡ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೈಗಾರಿಕಾ ಕ್ರಾಂತಿ ಆರಂಭವಾಗ್ತದೆ. ನೆಕ್ಸ್ಟ್ ನೋಡಿ, 5th ಒನ್, ವಾಟರ್ ಫ್ರೇಮ್ ಅನ್ನು ಯಾರು ಕಂಡುಹಿಡಿದರು? ವಾಟರ್ ಫ್ರೇಮ್ ಅನ್ನು ರಿಚರ್ಡ್ ಆರ್ಕ್ರೈಟ್. ಇವರು ರಿಚರ್ಡ್ ಆರ್ಕ್ರೈಟ್ ರವರು ವಾಟರ್ ಫ್ರೇಮ್ ಅನ್ನು ಕಂಡುಹಿಡಿದರು. ನೆಕ್ಸ್ಟ್ 6th ಒನ್, ಸ್ಪಿನ್ನಿಂಗ್ ಜೆನ್ನಿಯನ್ನು ಯಾರು ಕಂಡುಹಿಡಿದರು? ಗ್ರೀವ್ಸ್ ಸ್ಪಿನ್ನಿಂಗ್ ಜೆನ್ನಿಯನ್ನು ಕಂಡುಹಿಡಿದನು. ನೆಕ್ಸ್ಟ್, ಹತ್ತಿ ಕ್ರಾಂತಿಯು ಯಾವ ನಗರದಲ್ಲಿ ಪ್ರಾರಂಭಗೊಂಡಿತು? ಡರ್ಬಿಯಲ್ಲಿ ಹತ್ತಿ ಕ್ರಾಂತಿಯು ಆರಂಭಗೊಂಡಿತು. ನೆಕ್ಸ್ಟ್ 8th ಒನ್, ಪವರ್ ಹೌಸ್ ಆಫ್ ದಿ ನಾರ್ತ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಡರ್ಬಿಯನ್ನು ಮುಖ್ಯವಾಗಿ ಪವರ್ ಹೌಸ್ ಆಫ್ ದಿ ನಾರ್ತ್ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, 9th ಒನ್ ಕ್ವಶನ್, ಕಲ್ಲಿದ್ದಲಿನ ಗಣಿಗಾರಿಕೆಯು ಮೊದಲು ಎಲ್ಲಿ ಪ್ರಾರಂಭವಾಯಿತು? ಸೌತ್ ವೇಲ್ಸ್ನಲ್ಲಿ ಕಲ್ಲಿದ್ದಲಿನ ಗಣಿಗಾರಿಕೆಯು ಮೊದಲು ಪ್ರಾರಂಭವಾಯಿತು. 10th ಒನ್ ಕ್ವಶನ್, ಜೇಮ್ಸ್ ವ್ಯಾಟನು ಯಾವುದಕ್ಕೆ ಹೆಸರುವಾಸಿಯಾಗಿದ್ದಾನೆ? ಉಗಿ ಯಂತ್ರವನ್ನು ಕಂಡುಹಿಡಿದನು ಅಂತ. ಹಾಗಾಗಿ ಜೇಮ್ಸ್ ವ್ಯಾಟನು ಉಗಿ ಯಂತ್ರವನ್ನು ಕಂಡುಹಿಡಿದಿರುವುದಕ್ಕೆ ಹೆಸರುವಾಸಿಯಾಗಿದ್ದಾನೆ. ನೆಕ್ಸ್ಟ್ 2 ವಾಕ್ಯದ ಪ್ರಶ್ನೋತ್ತರಗಳು. ಕ್ರಾಂತಿ ಅಂದ್ರೆ ಏನು? ಕ್ರಾಂತಿ ಅಂದ್ರೆ ಏನು? ಕ್ರಾಂತಿ ಅಂದರೆ ಈ ಒಂದು ಕ್ರಾಂತಿ ಎಂಬಂಥ ಪದ ಇಲ್ಲಿಂದ ಬಂದಿದೆ. ಮುಖ್ಯವಾಗಿ ನೋಡಿ, ಕ್ರಾಂತಿ ಎಂಬಂಥ ಒಂದು ಪದ ನಾವು ರೆವಲ್ಯೂಷನ್ ಎಂಬ ಲ್ಯಾಟಿನ್ ಮೂಲದ ರೆವಲ್ಯೂಷಿಯೋ ಎಂಬಂಥ ಒಂದು ಪದದಿಂದ ಬಂದಿದೆ. ಹಂಗಂದ್ರೆ ರೆವಲ್ಯೂಷನ್ ಅಂದರೆ ಏನಪ್ಪ ಅಂತಂದರೆ ಸಂಪೂರ್ಣ ಬದಲಾವಣೆ ಎಂದರ್ಥ. ಸಂಪೂರ್ಣ ಬದಲಾವಣೆ ಎಂದರ್ಥವನ್ನು ಇದು ಕೊಡ್ತದೆ. ನೆಕ್ಸ್ಟ್, ಕೈಗಾರಿಕಾ ಕ್ರಾಂತಿಯ ಕಾಲದಲ್ಲಿ ಯಾವ ನಿರ್ದಿಷ್ಟ ಕ್ಷೇತ್ರದಲ್ಲಿ ಬದಲಾವಣೆ ಕಂಡು ಬಂದಿತ್ತು? ಯಾವ ಕ್ಷೇತ್ರದಲ್ಲಿ? ಕೈಗಾರಿಕಾ ಕ್ರಾಂತಿಯಿಂದ ಕೃಷಿ ಮತ್ತು ಟೆಕ್ಸ್ಟೈಲ್ಸ್ ಇಂಡಸ್ಟ್ರಿಯಲ್ಲಿ ಏನಾಗುತ್ತೆ, ಒಂದಷ್ಟು ಬದಲಾವಣೆಗಳನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಒನ್, ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಕಂಡುಹಿಡಿದ ಯಾವುದಾದ್ರೂ 2 ರಾಸಾಯನಿಕಗಳನ್ನು ಹೆಸರಿಸಿ. ಯಾವ್ಯಾವುದು? ಸಲ್ಫ್ಯೂರಿಕ್ ಆಸಿಡ್ ಮತ್ತು ಸೋಡಿಯಂ ಕಾರ್ಬೋನೇಟ್. ಸಲ್ಫ್ಯೂರಿಕ್ ಆಸಿಡ್ ಮತ್ತು ಸೋಡಿಯಂ ಕಾರ್ಬೋನೇಟ್ ಇವುಗಳು ಕೈಗಾರಿಕಾ ಕ್ರಾಂತಿಯ ಸಮಯದಲ್ಲಿ ಕಂಡುಹಿಡಿದಿರ್ತಕ್ಕಂಥ 2 ರಾಸಾಯನಿಕಗಳು. ನೆಕ್ಸ್ಟ್ 4th ಒನ್, ಅನಿಲ ಬೆಳಕನ್ನು ದೊಡ್ಡ ಪ್ರಮಾಣದಲ್ಲಿ ಯಾರು ಕಂಡುಹಿಡಿದರು? ಅನಿಲ ಬೆಳಕನ್ನು ದೊಡ್ಡ ಪ್ರಮಾಣದಲ್ಲಿ ಕಂಡುಹಿಡಿದವರು ಯಾರು? ಮತ್ತು ಯಾವ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನಿಲ ಬೆಳಕನ್ನು ಪರಿಚಯಿಸಲಾಯಿತು? ವಿಲಿಯಂ ಇವನು ಅನಿಲ ಬೆಳಕನ್ನು ಮೊಟ್ಟ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಕಂಡುಹಿಡಿತಾನೆ. ಯಾವ ನಗರದಲ್ಲಿ ಈ ಬೆಳಕನ್ನು ಪರಿಚಯ ಮಾಡಲಾಗುತ್ತೆ? ಲಂಡನ್ ನಗರದಲ್ಲಿ ಈ ಅನಿಲ ಬೆಳಕನ್ನು ಪರಿಚಯ ಮಾಡಲಾಗುತ್ತೆ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಇದೆ ನೋಡಿ. ಇದು ವ್ಯವಸಾಯ, ಸಾರಿಗೆ, ಕಾಲುವೆಗಳು ಮತ್ತು ರಸ್ತೆಗಳು ಈ ಒಂದು ಕ್ಷೇತ್ರಗಳ ಮೇಲೆ
ಕೈಗಾರಿಕಾ ಕ್ರಾಂತಿಯಿಂದ ಉಂಟಾಗಿರ್ತಕ್ಕಂಥ ಪರಿಣಾಮಗಳು ಏನು? ಕೈಗಾರಿಕಾ ಕ್ರಾಂತಿ ವ್ಯವಸಾಯ, ಸಾರಿಗೆ, ಕಾಲುವೆ, ರಸ್ತೆಗಳ ಮೇಲೆ ಯಾವ ರೀತಿ ತನ್ನ ಪ್ರಭಾವವನ್ನು ಬೀರಿದೆ? ಮೊದಲನೇದಾಗಿ ನೋಡೋಣ, ವ್ಯವಸಾಯ. 18ನೇ ಶತಮಾನದಲ್ಲಿ ಕ್ರಾಂತಿಯು ಕೂಲಿಕಾರರನ್ನ ಜಮೀನುಗಳಿಂದ ಬಿಡುಗಡೆಗೊಳಿಸಿ ಕೈಗಾರಿಕಾ ಯಂತ್ರಶಾಲೆಗಳಿಗೆ ಕೆಲಸದಲ್ಲಿ ತೊಡಗುವಂತೆ ಮಾಡ್ತದೆ. ಕೈಗಾರಿಕೆಗಳಲ್ಲಿ ಕ್ರಾಂತಿ ಪ್ರಗತಿಯಾದಂತೆ ಏನಾಗುತ್ತೆ, ಯಂತ್ರಗಳ ಸರಣಿಯೇ ಲಭ್ಯವಾಗಿ ಆಹಾರದ ಉತ್ಪಾದನೆಯಲ್ಲಿ ಇದು ಹೆಚ್ಚಳವನ್ನು ಕಂಡುಕೊಳ್ತದೆ. ಹೀಗಾಗಿ ಕ್ರಾಂತಿಗಳೇನು ಮಾಡುತ್ತೆ, ವ್ಯವಸಾಯ ಕ್ಷೇತ್ರದಲ್ಲೂ ತಮ್ಮ ದಾಪುಗಾಲನ್ನು ಹಾಕುತ್ತೆ. ಅಂದರೆ ಕೈಗಾರಿಕಾ ಕ್ರಾಂತಿ ಈ ವ್ಯವಸಾಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಒಂದು ಛಾಪನ್ನು ಮೂಡಿಸಿದೆ ಅಂತ ನಾವು ಗಮನಿಸ್ಬೋದು. ಎರಡನೇದಾಗಿ ನೋಡಿ, ಸಾರಿಗೆ. ಸಾರಿಗೆಯಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳಿಂದಾಗಿ ಕಚ್ಚಾ ವಸ್ತು ಮತ್ತು ಸಿದ್ಧ ವಸ್ತುಗಳ ಉತ್ಪಾದನೆಯನ್ನು ತ್ವರಿತವಾಗಿ ಹಾಗೂ ಮುಂಚೆಗಿಂತಲೂ ಕಡಿಮೆ ದರದಲ್ಲಿ ಸಾಗಿಸುವುದು ಸುಲಭವಾಯಿತು. ಇದರಿಂದ ಏನಾಗುತ್ತೆ, ತುಂಬ ಫಾಸ್ಟಾಗಿ ರೆಡಿಮೇಡ್ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕಾಗಲಿ ಮತ್ತು ರಾ ಮೆಟೀರಿಯಲ್ಸನ್ನು ಇನ್ನೊಂದು ಕಡೆಗೆ ಕಳಿಸೋದಕ್ಕಾಗಲಿ ಏನಾಗುತ್ತೆ, ತುಂಬ ಕಡಿಮೆ ಸಮಯದಲ್ಲಿ ಸಾಗಿಸೋದಕ್ಕೆ ಇವುಗಳನ್ನು ಅನುಕೂಲ ಆಗ್ತದೆ. ಕಾಲುವೆಗಳು, ಇಲ್ಲಿ 18ನೇ ಶತಮಾನದಲ್ಲಿ ಉತ್ಪಾದಕ ಕೇಂದ್ರಗಳ ಮಧ್ಯೆ ಏನಾಗುತ್ತೆ, ಸಂಪರ್ಕ ಕಲ್ಪಿಸೋದಕ್ಕೆ ಕಾಲುವೆಗಳ ನಿರ್ಮಾಣ ಆಗುತ್ತೆ. ಈ ಒಂದು ಕಾಲುವೆಗಳು ವಾಣಿಜ್ಯ ಚಟುವಟಿಕೆಗಳ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ನೆಕ್ಸ್ಟ್ ರಸ್ತೆಗಳು ನೋಡಿ. ರಸ್ತೆಗಳು, ಇಲ್ಲಿ ಖಾಸಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಅನೇಕ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ. ಈ ರಸ್ತೆಗಳು ಏನಾಗುತ್ತೆ, ಇಂಗ್ಲೆಂಡಿನ ಪ್ರಮುಖ ನಗರಗಳನ್ನು ಜೋಡಿಸೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇದು ಕೂಡ ಏನಾಗುತ್ತೆ, ಕೈಗಾರಿಕಾ ಕ್ರಾಂತಿಯಿಂದಾಗಿ ರಸ್ತೆಗಳ ಮೇಲೂ ಕೂಡ ಪ್ರಭಾವವನ್ನು ಬೀರೋದನ್ನು ನಾವು ಗಮನಿಸ್ತೀವಿ. ಎಲ್ಲ ಅಂಶಗಳ ಮುಖಾಂತರ ನಾವು ಮುಖ್ಯವಾಗಿ ನಾವು ಕೈಗಾರಿಕಾ ಕ್ರಾಂತಿಯಿಂದ ಉಂಟಾಗಿರ್ತಕ್ಕಂಥ ಪರಿಣಾಮ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ, ಎರಡನೇ ಪ್ರಶ್ನೆ, ಸಮಾಜವಾದ, ಬಂಡವಾಳಶಾಹಿತ್ವ, ಕಾರ್ಖಾನೆಗಳು ಮತ್ತು ನಗರೀಕರಣ ಹಾಗೂ ಬಾಲ ಕಾರ್ಮಿಕ ಪದ್ಧತಿಯ ಮೇಲೆ ಕೈಗಾರಿಕಾ ಕ್ರಾಂತಿಯಿಂದ ಉಂಟಾದ ಪರಿಣಾಮಗಳು. ಮೊದಲನೇದಾಗಿ ಸಮಾಜವಾದದ ಮೇಲೆ ಕೈಗಾರಿಕಾ ಕ್ರಾಂತಿಯ ಪ್ರಭಾವವನ್ನು ನಾವು ಗಮನಿಸೋದಾದ್ರೆ, ಸಮಾಜವಾದವು ಉತ್ಪಾದನೆಯನ್ನು ಸಂಪೂರ್ಣವಾಗಿ ಸಮಾಜವೇ ನಿಯಂತ್ರಿಸಬೇಕೆಂದು ಸಮಾಜವಾದ ಉತ್ಪಾದನೆಯನ್ನು ಸಂಪೂರ್ಣವಾಗಿ ಸಮಾಜವೇ ನಿಯಂತ್ರಿಸಬೇಕೆಂದು, ಆರಂಭಿಕ ಹಂತಗಳ ನಂತರ ಪ್ರಭುತ್ವವು ಕೇವಲ ವೀಕ್ಷಕ ಸ್ಥಾನದಲ್ಲಿರಬೇಕೆಂದು, ತದನಂತರ ಸಹಕಾರಿ ತತ್ವದಂತೆ ಪ್ರಜೆಗಳಿಗೆ ಸರ್ಕಾರ ನಡೆಸೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಬಯಸ್ತದೆ. ಸೊ ಹೀಗಾಗಿ ಏನಾಗುತ್ತೆ, ಇಲ್ಲಿ ಸಮಾಜವೇ ಎಲ್ಲ ಕಂಟ್ರೋಲನ್ನು ಇಟ್ಕೊಳ್ಳೋದ್ರಿಂದ ಸಮಾಜ ಉತ್ಪಾದನೆ ಆಗಿರ್ತಕ್ಕಂಥದ್ದನ್ನು ಸಮಾಜವೇ ಏನು ಮಾಡಬೇಕು, ನಿಯಂತ್ರಣ ಮಾಡಬೇಕು. ಅಲ್ಲಿ ಆರಂಭಿಕ ಹಂತಗಳ ನಂತರದಲ್ಲಿ ಪ್ರಭುತ್ವ ಕೇವಲ ವೀಕ್ಷಕ ಸ್ಥಾನದಲ್ಲಿರಬೇಕು, ಕೇವಲ ವೀಕ್ಷಣೆ ಮಾಡಬೇಕಷ್ಟೇ. ಎಲ್ಲವೂ ಕೂಡ ಅವರವರ ಒಂದು ಹಿಡಿತದಲ್ಲಿರಬೇಕು, ಸಮಾಜದ ಹಿಡಿತದಲ್ಲೇ ಇರಬೇಕು ಅಂತೇಳಿ ಹೇಳ್ತಾ ಇರೋವಂಥದ್ದು. ಹಾಗೆ ಸಹಕಾರಿ ತತ್ವದಂತೆ ತದನಂತರದಲ್ಲಿ ಸಹಕಾರಿ ತತ್ವದಂತೆ ಪ್ರಜೆಗಳಿಗೆ ಸರ್ಕಾರ ನಡೆಸೋದಕ್ಕೆ ಅನುವು ಕೂಡ ಮಾಡಿಕೊಡ್ಬೇಕು ಅಂತೇಳಿ ಇದು ಬಯಸ್ತದೆ. ಇದೆಲ್ಲ ಅದರಿಂದ ಎಫೆಕ್ಟ್ ಕೈಗಾರಿಕಾ ಕ್ರಾಂತಿಯಿಂದಾಗಿರ್ತಕ್ಕಂಥ ಒಂದು ಪರಿಣಾಮ ಅಂತೇಳಿ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಬಂಡವಾಳಶಾಹಿತ್ವದ ಒಂದು ಪರಿಣಾಮ ಏನಾಯಿತು, ಕೈಗಾರಿಕಾ ಕ್ರಾಂತಿಯಿಂದಾಗಿ ಬಂಡವಾಳಶಾಹಿತ್ವದ ಮೇಲೆ ಯಾವ ರೀತಿ ಪ್ರಭಾವವನ್ನು ಬೀರಿದೆ. ಈ ಕೈಗಾರೀಕರಣವು ಮುಖ್ಯವಾಗಿ ಬಂಡವಾಳದ ಮೇಲೆ ಅವಲಂಬಿತವಾಗಿತ್ತು. ಅಷ್ಟೇ ಅಲ್ಲ, ಹೂಡಿಕೆಗೆ ಲಭ್ಯವಿರತಕ್ಕಂಥ ಬಂಡವಾಳವು ಅಭಿವೃದ್ಧಿಯ ವೇಗವನ್ನು ಮತ್ತು ಸಂಪತ್ತನ್ನು ಹೆಚ್ಚಿಸಿತು. ಹಾಗೆ ಕಾರ್ಖಾನೆಗಳು ಮತ್ತು ನಗರೀಕರಣದ ಮೇಲೆ ಕೈಗಾರಿಕೆಯ ಪ್ರಭಾವ ನೋಡಿದ್ರೆ, ಕೈಗಾರಿಕಾ ಕ್ರಾಂತಿಯ ಪ್ರಭಾವವನ್ನು ಈ ಒಂದು ಕೈಗಾರೀಕರಣವು ಕಾರ್ಖಾನೆಗಳ ಸ್ಥಾಪನೆಗೆ ಕಾರಣವಾಯಿತು. ಅಷ್ಟೇ ಅಲ್ಲ, ಬಹುಸಂಖ್ಯೆಯ ಕೆಲಸಗಾರರು ಉದ್ಯೋಗವನ್ನು ಅರಸುತ್ತಾ ಇಲ್ಲಿಗೆ ಹೋಗ್ತಾ ಇದ್ರು, ನಗರಗಳಿಗೆ ವಲಸೆ ಬರ್ತಾ ಇದ್ರು. ಹಾಗಾಗಿ ಕಾರ್ಖಾನೆ ವ್ಯವಸ್ಥೆಯು ಕೂಡ ನಗರೀಕರಣದ ಬೆಳವಣಿಗೆಗೆ ಸಹಕಾರಿಯನ್ನು ನೀಡಿತು ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, ಬಾಲ ಕಾರ್ಮಿಕ ಪದ್ಧತಿ. ಜನಸಂಖ್ಯೆ ಹೆಚ್ಚಳ ಆದಂಗೆ ಏನಾಯಿತು, ಪರಿಣಿತ ಕೆಲಸಗಾರರು ಸಿಗದೇ ಇದ್ದಿದ್ದರಿಂದ ಉತ್ಪಾದನಾ ಕ್ಷೇತ್ರಗಳಲ್ಲಿ ಬಾಲ ಕಾರ್ಮಿಕರ ಆದ್ಯತೆಯ ಒಂದು ಆಯ್ಕೆ ಆಗ್ತಾರೆ. ಆದ್ದರಿಂದ ಏನಾಗುತ್ತೆ, ಕೈಗಾರಿಕಾ ಕ್ರಾಂತಿಯಿಂದಾಗಿ ಬಾಲ ಕಾರ್ಮಿಕ ಪದ್ಧತಿಯ ಮೇಲೂ ಕೂಡ ತನ್ನ ಪ್ರಭಾವವನ್ನು ಇದು ಬೀರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಅನಿವಾರ್ಯವಾಗಿ ಪರಿಣಿತ ಕೆಲಸಗಾರರು ಸಿಗದೇ ಇದ್ದಿದ್ದರಿಂದ ಅನಿವಾರ್ಯವಾಗಿ ಉತ್ಪಾದನಾ ಕೈಗಾರಿಕೆಗಳಲ್ಲಿ ಬಾಲ ಕಾರ್ಮಿಕರ ಆದ್ಯತೆಯ ಆಯ್ಕೆ ಆಗ್ತದೆ. ಅವ್ರನ್ನೇ ಕೂಡ ಏನು ಮಾಡ್ತಾರೆ, ನೇಮಕವನ್ನು ಮಾಡ್ಕೊಳ್ಳುವಂಥದ್ದು, ಕೆಲಸವನ್ನು ಮಾಡಿಸ್ಕೊಳ್ಳುವಂಥದ್ದಾಗುತ್ತೆ. ಹಾಗಾಗಿ ಏನಾಗುತ್ತೆ, ಬಾಲ ಕಾರ್ಮಿಕ ಪದ್ಧತಿ
ಜಾರಿಯಾಗುತ್ತೆ ಅಥವಾ ಬಾಲಕಾರ್ಮಿಕರ ಸಂಖ್ಯೆಯಲ್ಲಿ ಹೆಚ್ಚಳ ಆಗುತ್ತೆ. ಇದಿಷ್ಟು ಅಂಶಗಳು ಕೈಗಾರಿಕಾ ಕ್ರಾಂತಿಯಿಂದಾಗಿ ಕೃಷಿ, ವ್ಯವಸಾಯ ಹಾಗೆ ಈ ಒಂದು ಬಾಲಕಾರ್ಮಿಕ ಪದ್ಧತಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ, ಇನ್ನಿತರ ಅಂಶಗಳನ್ನು ನಾವು ಈ ಒಂದು ಯಾವುದರಿಂದ ಆಗಿರ್ತಕ್ಕಂಥ ಎಫೆಕ್ಟ್ ಅಂತೇಳಿ ನೋಡಿದ್ವಿ. ಮುಖ್ಯವಾಗಿ ಕೈಗಾರಿಕಾ ಕ್ರಾಂತಿಯ ಒಂದು ಪರಿಣಾಮ ಅಂತ ನಾವು ಇವೆಲ್ಲ ಅಂಶಗಳನ್ನು ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, ಕೈಗಾರಿಕಾ ಕ್ರಾಂತಿ ಪ್ರಕ್ರಿಯೆ ಇಂಗ್ಲೆಂಡ್ನಲ್ಲಿ ಯಾಕೆ ಪ್ರಾರಂಭ ಆಯಿತು, ಬೇರೆ ರಾಷ್ಟ್ರಗಳಲ್ಲಿ ಯಾಕಾಗಲಿಲ್ಲ? ಮೊಟ್ಟ ಮೊದಲನೇದಾಗಿ ಇಂಗ್ಲೆಂಡಿನಲ್ಲಿಯೇ ಏಕೆ ಕೈಗಾರಿಕಾ ಕ್ರಾಂತಿ ಆರಂಭ ಆಯಿತು ಅನ್ನೋದಕ್ಕೆ ನಾವು ಒಂದಷ್ಟು ರೀಸನನ್ನು ನೋಡಬೇಕಾಗುತ್ತೆ. ನೋಡಿ, ಮೊದಲನೇದಾಗಿ ಕೈಗಾರೀಕರಣ ಪ್ರಕ್ರಿಯೆ ಪ್ರಾರಂಭಿಸಿದ ಯುರೋಪಿನ ಪ್ರಥಮ ರಾಷ್ಟ್ರ ಯಾವುದು ಅಂದರೆ ಬ್ರಿಟನ್. ಯುರೋಪಿನ ಇತರ ರಾಷ್ಟ್ರಗಳಿಗೆ ಇದು ಏನಾಯಿತು, ಮುಂಚೂಣಿಯಲ್ಲಿತ್ತು. ಅಂದರೆ ಬೇರೆ ರಾಷ್ಟ್ರಗಳಿಗಿಂತ ಬ್ರಿಟನ್ನಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಏನಾಗುತ್ತೆ, ಕೈಗಾರೀಕರಣ ಆರಂಭ ಆಗುತ್ತೆ. ಇದು ಒಂದು ಕಾರಣ. ನೆಕ್ಸ್ಟ್ ನೋಡಿ, ಎರಡನೇದಾಗಿ 1688ರ ಭವ್ಯ ಕ್ರಾಂತಿಯ ನಂತರ ಏನಾಗುತ್ತೆ, ದೇಶವು ರಾಜಕೀಯ ಸ್ಥಿರತೆಯನ್ನು ಸಾಧಿಸುತ್ತೆ. ಹಾಗೆ ರಾಷ್ಟ್ರೀಯ ಬ್ಯಾಂಕಿಂಗ್ ವ್ಯವಸ್ಥೆ ಕೂಡ ಕಡಿಮೆ ಬಡ್ಡಿ ದರದಲ್ಲಿ ಹೆಚ್ಚು ಹಣವನ್ನು ತೊಡಗಿಸುವಲ್ಲಿ ಯುರೋಪ್ನಲ್ಲಿ ಪ್ರಥಮವಾಗಿರುತ್ತೆ. ಹಾಗೆ ನಾಲ್ಕನೇದಾಗಿ ಕಲ್ಲಿದ್ದಲು ಮತ್ತು ಕಬ್ಬಿಣದಂತಹ ನೈಸರ್ಗಿಕ ಸಂಪನ್ಮೂಲಗಳ ಒಂದು ಲಭ್ಯತೆ ಹೆಚ್ಚಾಗಿರೋದ್ರಿಂದ ಈ ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭ ಆಗುತ್ತೆ. ನೆಕ್ಸ್ಟ್, ಜನಸಂಖ್ಯೆ ಹೆಚ್ಚಳ ದುಡಿಯುವ ಶ್ರಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಜನಸಂಖ್ಯೆ ಹೆಚ್ಚಳ ಏನಾಗುತ್ತೆ, ದುಡಿಯುವ ಶ್ರಮವನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಈ ಅಂಶದಿಂದಾಗಿ ಏನಾಯಿತು, ಇವೆಲ್ಲ ಪ್ರಮುಖ ಅಂಶಗಳಿಂದಾಗಿ ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟನ್ನಲ್ಲಿ ಅಥವಾ ಈ ಒಂದು ಇಂಗ್ಲೆಂಡ್ನಲ್ಲಿ ಆರಂಭ ಆಗೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ ಅಂತ ನಾವು ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, ಕೈಗಾರಿಕಾ ಕ್ರಾಂತಿಯಿಂದ ಆಗಿರ್ತಕ್ಕಂಥ ಪರಿಣಾಮಗಳು, ಯಾವ್ಯಾವ ಕ್ಷೇತ್ರದ ಮೇಲೆ ಪರಿಣಾಮಗಳಾಗಿದೆ ಕೈಗಾರಿಕಾ ಕ್ರಾಂತಿಯಿಂದಾಗಿ, ಈಗಾಗಲೇ ಇವುಗಳನ್ನೆಲ್ಲ ನಾವು ಗಮನಿಸಿದ್ವಿ ಎಕ್ಸ್ಪ್ಲೇಷನಲ್ಲಿ. ಜಸ್ಟ್ ಹಂಗೇನೆ ಪಾಯಿಂಟ್ ಅಷ್ಟೇ ಹೇಳ್ತಾ ಹೋಗ್ತೀನಿ, ಮೇನ್ ಪಾಯಿಂಟ್ ನೋಡಿ. ಕೈಗಾರಿಕಾ ಕ್ರಾಂತಿಯಿಂದ ಆದಂತಹ ಪರಿಣಾಮದ ಕ್ಷೇತ್ರಗಳು ಯಾವುದು? ಮೊದಲನೇದಾಗಿ ವ್ಯವಸಾಯ ಕ್ಷೇತ್ರದಲ್ಲಿ ಕೈಗಾರಿಕಾ ಕ್ರಾಂತಿಯಿಂದಾಗಿ ಪರಿಣಾಮಗಳು ಆಗಿದೆ. ಅಂದರೆ ಕೈಗಾರಿಕಾ ಯಂತ್ರಶಾಲೆಗಳ ಕೆಲಸದಲ್ಲಿ ತೊಡಗಿರುವಂತೆ ಅವನ್ನ ಮಾಡ್ತಾರೆ. ಯಾವುದರಿಂದ? ಕೂಲಿ ಕಾರ್ಮಿಕರನ್ನ ಜಮೀನುಗಳಿಂದ ಬಿಡುಗಡೆಗೊಳಿಸಿ ಕೈಗಾರಿಕೆಗಳಲ್ಲಿ, ಫ್ಯಾಕ್ಟರಿಗಳಲ್ಲಿ ದುಡಿಯುವಂತೆ ಆಗ್ತದೆ. ಇದು ಒಂದು ಬಹುದೊಡ್ಡ ಪರಿಣಾಮ ಆಯಿತು ವ್ಯವಸಾಯ ಕ್ಷೇತ್ರದ ಮೇಲೆ. ಹಾಗೆ ನೋಡಿ, ಸಾರಿಗೆ ಸಂಪರ್ಕ ಕ್ಷೇತ್ರದಲ್ಲೂ ಕೂಡ ಬದಲಾವಣೆ ಆಗುತ್ತೆ. ಹಾಗೆ ಕಾಲುವೆಗಳು ಕೂಡ ಏನಾಗುತ್ತೆ, ವಾಣಿಜ್ಯ ಚಟುವಟಿಕೆಗಳ ಬೆಳವಣಿಗೆಗೆ ಕಾಲುವೆಗಳು ಸಹಾಯ ಆಗ್ತದೆ. ಹಾಗೆ ರಸ್ತೆಗಳು ಕೂಡ ಏನಾಗುತ್ತೆ, ಇಲ್ಲಿ ರಸ್ತೆಗಳ ಒಂದು ಬೆಳವಣಿಗೆ, ರಸ್ತೆಗಳ ಒಂದು ಪ್ರಮುಖ ದೊಡ್ಡ ದೊಡ್ಡ ನಗರಗಳನ್ನು ಕೂಡ ರಸ್ತೆಗಳು ಜೋಡಿಸೋದ್ರಿಂದ ಇನ್ನಷ್ಟು ಇದು ಕೈಗಾರೀಕರಣದ ಪ್ರಭಾವದಿಂದಾಗಿರ್ತಕ್ಕಂಥ ಒಂದು ಪ್ರಮುಖ ಅಂಶ ಅಂತ ನಾವು ಹೇಳ್ಬೋದು. ಅಂದರೆ ಖಾಸಗಿ ವ್ಯಕ್ತಿಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅನೇಕ ಹೊಸ ರಸ್ತೆಗಳನ್ನು ಇವರು ನಿರ್ಮಾಣ ಮಾಡ್ತಾರೆ. ಇದರಿಂದಾಗಿ ಏನಾಗುತ್ತೆ ಮುಂದೆ ಇಂಗ್ಲೆಂಡಿನ ಬೇರೆ ಬೇರೆ ನಗರಗಳನ್ನು ಇವು ಜೋಡಿಸ್ತವೆ. ಇದರಿಂದಾಗಿ ಏನಾಗುತ್ತೆ, ಪ್ರಮುಖ ಇಫೆಕ್ಟು ಇವುಗಳಿಂದ ಆಗ್ತದೆ ಸಮಾಜಕ್ಕೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್, ಸಮಾಜವಾದ ಅಂತಂದರೆ ಇಲ್ಲಿ ಸಮಾಜನೇ ಎಲ್ಲವನ್ನ ನಿಯಂತ್ರಿಸಬೇಕು ಅಂತೇಳಿ ಇವರು ಬಯಸ್ತಾ ಇರ್ತಾರೆ. ಹಾಗಾಗಿ ಸಮಾಜವಾದನು ಕೂಡ ಕೈಗಾರೀಕರಣದಿಂದ ಆಗಿರ್ತಕ್ಕಂಥ ಎಫೆಕ್ಟ್ ಅಂತ ಹೇಳ್ಬೋದು. ಮತ್ತು ಬಂಡವಾಳದ ಮೇಲೆ ಇದು ಕೂಡ ಪ್ರಭಾವವನ್ನು ಬೀರಿದೆ. ಹಾಗೆ ಕಾರ್ಖಾನೆಗಳು ಮತ್ತು ನಗರೀಕರಣದಿಂದಾಗಿ ಕೂಡ ಇದು ಕೈಗಾರೀಕರಣದ ಎಫೆಕ್ಟ್ ಅಂತ ಕರಿತೀವಿ. ಕಾರ್ಖಾನೆಗಳ ಮತ್ತು ನಗರೀಕರಣದ ಒಂದು ಪ್ರಭಾವವನ್ನು ನಾವು ಗಮನಿಸ್ತೀವಿ. ಹಾಗೆ ಬಾಲಕಾರ್ಮಿಕ ಪದ್ಧತಿ, ಇವೆಲ್ಲ ಅಂಶಗಳನ್ನು ಈಗಾಗಲೇ ಡಿಸ್ಕಷನ್ ಮಾಡಿದ್ದೀನಿ. ಸೊ ಹಾಗಾಗಿ ಮೇನ್ ಪಾಯಿಂಟ್ಸ್ಗಳನ್ನು ಅಷ್ಟೇ ಹೇಳಿರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಇದಿಷ್ಟು ಮುಖ್ಯವಾಗಿ ನಾವು ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಮುಖ್ಯವಾಗಿ ಈ ಒಂದು ಕೈಗಾರಿಕಾ ಕ್ರಾಂತಿ ಅದರಿಂದ ಆಗಿರ್ತಕ್ಕಂಥ ಪರಿಣಾಮಗಳನ್ನು ಗಮನಿಸಿದ್ವಿ. ನೆಕ್ಸ್ಟ್ ನೋಡಿ, ಇದೇ ಅಧ್ಯಾಯದಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಒಂದು ಕ್ರಾಂತಿ ಅಥವಾ ಸಂಗ್ರಾಮ ಜರುಗುತ್ತೆ, ಅಮೆರಿಕ ಸ್ವತಂತ್ರ ಸಂಗ್ರಾಮ. ಯಾವುದು? ಅಮೆರಿಕ ಸ್ವತಂತ್ರ ಸಂಗ್ರಾಮ. ಇದು ಅಧ್ಯಾಯ 8ರಲ್ಲಿ 8.1 ಕೈಗಾರಿಕಾ ಕ್ರಾಂತಿ, 8.2 ಬಂದ್ಬಿಟ್ಟು ಅಮೆರಿಕ ಸ್ವತಂತ್ರ ಸಂಗ್ರಾಮ. ಎಷ್ಟರಲ್ಲಿ ಜರುಗುತ್ತೆ? 1776ರಿಂದ 1783ರವರೆಗೆ ಈ ಒಂದು ಅಮೆರಿಕ ಸ್ವತಂತ್ರ ಸಂಗ್ರಾಮ ಜರುಗುತ್ತೆ. ಹಾಗೆ ನಾವು ಮುಖ್ಯವಾಗಿ ಅಮೆರಿಕ ಸ್ವತಂತ್ರ ಸಂಗ್ರಾಮ ಜರಲಿಕ್ಕೆ ಏನೆಲ್ಲ ಅಂಶಗಳು ಕಾರಣ ಆಗಿತ್ತು, ಹಾಗೆ ಇದರ ಒಂದು ಹಿನ್ನೆಲೆ ಏನಿತ್ತು, ಇನ್ನಿತರ ವಿಚಾರಗಳನ್ನು ಸಂಬಂಧಪಟ್ಟಂತೆ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಅಮೆರಿಕ ಸ್ವತಂತ್ರ ಸಂಗ್ರಾಮ ಯಾಕೆ ಜರುಗುತ್ತೆ ಅದರ ಒಂದು ಇಂಟ್ರೊಡಕ್ಷನ್ ನೋಡೋಣ. ಫಸ್ಟು ಇಲ್ಲಿ ಭೌಗೋಳಿಕ ಅನ್ವೇಷಣೆ ಹಾಗೂ ಭೌಗೋಳಿಕ
ಅನ್ವೇಷಣೆ ಹಾಗೂ ಅಮೆರಿಕದ ಶೋಧನೆ ಏನಾಗುತ್ತೆ, ಯುರೋಪಿಯನ್ನರು ಅಮೆರಿಕಕ್ಕೆ ವಲಸೆ ಹೋಗೋದಕ್ಕೆ ಒಂದು ರೂಟನ್ನು ತೋರಿಸ್ಕೊಟ್ಟಾಗುತ್ತೆ. ಇದರಿಂದಾಗಿ ಧಾರ್ಮಿಕ ಸುಧಾರಣೆಯ ನಂತರ ಕ್ಯಾಥೋಲಿಕ್ಕರು ಮತ್ತು ಪ್ರೊಟೆಸ್ಟೆಂಟರು ಅಮೆರಿಕಕ್ಕೆ ಹೋಗೋದಕ್ಕೆ ಆರಂಭ ಮಾಡ್ತಾರೆ. ಹಾಗೆ ಯುರೋಪಿಯನ್ನರನ್ನ ಒತ್ತೊಯ್ದಂತಹ ಮೊದಲ ಹಡಗು ಮೇ ಫ್ಲವರ್ ಎಂಬಂಥ ಹಡಗು ಯುರೋಪಿಯನ್ನರನ್ನ ಒತ್ತೊಯ್ದಂತಹ ಮೊದಲ ಹಡಗಾಗಿದೆ. ಹಾಗೆ ಹೋದ ಮೊದಲ ತಂಡವನ್ನ ಪಿಲ್ಗ್ರಿಮ್ ಫಾದರ್ಸ್ ಅಂತಲೂ ಕೂಡ ಕರೀತಾರೆ. ಅಂದರೆ ಯುರೋಪಿಯನ್ನರನ್ನ ಮೊಟ್ಟ ಮೊದಲ ಬಾರಿಗೆ ಒತ್ತೊಯ್ದಂಥ ಹಡಗು ಯಾವುದು, ಮೇ ಫ್ಲವರ್. ಹಾಗೆ ಈ ಒಂದು ಹಡಗಿನಲ್ಲಿ ಹೋದಂತಹ ಮೊದಲ ತಂಡವನ್ನು ಏನಂತ ಕರಿತೀವಿ, ಪಿಲ್ಗ್ರಿಮ್ ಫಾದರ್ಸ್ ಅಂತಲೂ ಕೂಡ ಕರಿತೀವಿ. ಹೀಗೆ ಅವರಲ್ಲಿ ಹೆಚ್ಚಿನವರು ಯಾರ್ಯಾರಾಗಿರ್ತಾರೆ ಅಂತಂದರೆ ಬ್ರಿಟಿಷರು, ಫ್ರೆಂಚರು, ಸ್ಪ್ಯಾನಿಷರಾಗಿರ್ತಾರೆ ಹೆಚ್ಚಿನವರು. ಇವರು ಈ ಒಂದು ಹಡಗಿನಲ್ಲಿ ಹೋಗಿರೋದನ್ನು ಒತ್ತೊಯ್ದ ಒಂದು ಹಡಗಿನಲ್ಲಿ, ಅಂದರೆ ಮೇ ಫ್ಲವರ್ ಎಂಬಂಥ ಹಡಗಿನಲ್ಲಿ ಬೇರೆ ಬೇರೆ ಕಡೆಗೆ ಹೋಗಿರ್ತಕ್ಕಂತಹ ಪ್ರಮುಖ ಇವರು ಈ ಒಂದು ತಂಡ ಹೋಗಿರುತ್ತೆ, ಅವ್ರನ್ನ ನಾವು ಗಮನಿಸ್ತೀವಿ. ಅಂದರೆ ಇಲ್ಲಿ ಇವೆಲ್ಲ ಯಾವುದ್ರಿಂದಾಗಿರ್ತಕ್ಕಂಥ ಎಫೆಕ್ಟ್ ಅಂದರೆ ಮುಖ್ಯವಾಗಿ ಭೌಗೋಳಿಕ ಅನ್ವೇಷಣೆಗಳು ಮತ್ತು ಅಮೇರಿಕದ ಸಂಶೋಧನೆಯ ಫಲವಾಗಿ ಇವ್ರು ಏನು ಮಾಡ್ತಾರೆ, ಬೇರೆ ಬೇರೆ ಯುರೋಪಿಯನ್ಸು ಈ ಒಂದು ಅಮೇರಿಕಕ್ಕೆ ವಲಸೆ ಹೋಗ್ತಾರೆ. ಹಿಂಗೆ ವಲಸೆ ಹೋದವರಲ್ಲಿ ಈ ಒಂದು ತಂಡ ಇರುತ್ತೆ, ಆ ತಂಡವನ್ನು ಪಿಲ್ಗ್ರಿಮ್ ಫಾದರ್ಸ್ ಅಂತ ಕರಿತೀವಿ. ಅದರಲ್ಲಿ ಹೋದಂಥವ್ರು ಹೆಚ್ಚಿನದಾಗಿ ಯಾರಿರ್ತಾರೆ, ಬ್ರಿಟಿಷರು, ಫ್ರೆಂಚರು ಮತ್ತು ಸ್ಪ್ಯಾನಿಷರಾಗಿರ್ತಾರೆ. ಬ್ರಿಟಿಷರು ಅಟ್ಲಾಂಟಿಕ್ ಸಮುದ್ರದ ಪೂರ್ವ ತೀರದಲ್ಲಿ 13 ವಸಾಹತುಗಳನ್ನು ಸ್ಥಾಪನೆ ಮಾಡಿರ್ತಾರೆ. ಬ್ರಿಟಿಷರು ಏನು ಮಾಡ್ತಾರೆ, ಅಟ್ಲಾಂಟಿಕ್ ಸಾಗರದ ಸಮುದ್ರದ ಪೂರ್ವ ತೀರದಲ್ಲಿ 13 ವಸಾಹತುಗಳನ್ನು ಇವರು ಬ್ರಿಟಿಷರು ಸ್ಥಾಪನೆ ಮಾಡಿರ್ತಾರೆ. ಆ 13 ವಸಾಹತುಗಳಲ್ಲಿ ಮುಖ್ಯವಾಗಿ ನ್ಯೂ ಹ್ಯಾಂಪ್ಶೈರ್ 1, 2 ಮೆಸಾಚುಸೆಟ್ಸ್, 3 ರೂಡ್ ಐಲ್ಯಾಂಡ್, 4 ಕನೆಕ್ಟಿಕಟ್, 5 ನ್ಯೂಯಾರ್ಕ್, 6 ನ್ಯೂಜೆರ್ಸಿ, 7 ಮೇರಿಲ್ಯಾಂಡ್, 8 ವರ್ಜಿನಿಯಾ, 9 ಉತ್ತರ ಕರೋಲಿನಾ, 10 ದಕ್ಷಿಣ ಕರೋಲಿನಾ, 11 ಡೆಲ್ವೇರ್, 12 ಪೆನ್ಸಿಲ್ವೇನಿಯಾ, 13 ಜಾರ್ಜಿಯಾ. ಇದಿಷ್ಟು 13 ವಸಾಹತುಗಳನ್ನು ಯಾರು ಸ್ಥಾಪನೆ ಮಾಡ್ತಾರೆ, ಬ್ರಿಟಿಷರು ಅಟ್ಲಾಂಟಿಕ್ ಸಮುದ್ರದ ಪೂರ್ವ ತೀರದಲ್ಲಿ 13 ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಈ ಫ್ರೆಂಚರು ಕೆನಡಾದಲ್ಲಿ ಮತ್ತು ಸ್ಪ್ಯಾನಿಷರು ದಕ್ಷಿಣ ಅಮೆರಿಕದಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಸೊ ಹೀಗಾಗಿ ಬ್ರಿಟಿಷರು ಅಮೆರಿಕದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಭದ್ರಪಡಿಸಿಕೊಳ್ಳುವ ಸಲುವಾಗಿ ಹಲವಾರು ಕಾಯ್ದೆಗಳನ್ನು ಕೂಡ ಜಾರಿಗೊಳಿಸ್ತಾರೆ. ಈ ಕಾಯ್ದೆಗಳಿಂದ ಏನಾಗುತ್ತೆ, ವಸಾಹತುಶಾಹಿಗಳಿಗೆ, ಈಗೇನು 13 ವಸಾಹತುಶಾಹಿಗಳಿದ್ವಲ್ಲ, ಆ ವಸಾಹತುಶಾಹಿಗಳಿಗೆ ತಾಯ್ನಾಡಿನ ಮೇಲಿನ ಗೌರವ ಕಡಿಮೆ ಆಗುತ್ತೆ. ಏಕೆಂದರೆ ಬ್ರಿಟಿಷರು ಅಮೇರಿಕದಲ್ಲಿ ತಮ್ಮ ಸಾಮ್ರಾಜ್ಯವನ್ನು ಬಿಗಿಗೊಳಿಸ್ಕೋಬೇಕು ಅಂತೇಳಿ ಯಾರ ಮೇಲೆ ಕಾಯ್ದೆ ಕಾನೂನುಗಳನ್ನು ಏರ್ತಾರೆ ಒತ್ತಾಯಪೂರ್ವಕವಾಗಿ, ಈ ಒಂದು 13 ವಸಾಹತುಗಳ ಮೇಲೆ ಒತ್ತಾಯಪೂರ್ವಕವಾಗಿ ಕಾಯ್ದೆ ಕಾನೂನುಗಳನ್ನು ಹೇರ್ತಾರೆ. ಅದರಿಂದಾಗಿ ಏನಾಯಿತು, ಈ ಒಂದು ತಾಯ್ನಾಡಿನ ಮೇಲೆ ವಸಾಹತು ರಾಷ್ಟ್ರಗಳಿಗೆ ಏನಾಗುತ್ತೆ, ಒಂದಷ್ಟು ಗೌರವ ಕಡಿಮೆ ಆಗುತ್ತೆ. ಬ್ರಿಟಿಷರು ತಮ್ಮಿಂದ ಬೇಕಾಗಿರ್ತಕ್ಕಂಥದ್ದವರಿಗೆ ಲಾಭವೇ ಹೊರತು ಯಾವುದೇ ರೀತಿ ನಮ್ಮ ಬೆಳವಣಿಗೆ ಅಲ್ಲ ಅಂಥೇಳಿ ಈ ಒಂದು 13 ವಸಾಹತುಗಳು ತಿಳ್ಕೊಳ್ತವೆ. ಸೊ ಹಾಗಾಗಿಯೇ ನಡೆದಿದ್ದು ತಮ್ಮ ಹಕ್ಕುಗಳನ್ನು ಮತ್ತು ಸ್ವತಂತ್ರವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟಗಳನ್ನು ಆರಂಭ ಮಾಡಿಸಿದ್ದೇ ಈ ಒಂದು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ. ಈ 13 ವಸಾಹತುಗಳು ತಮ್ಮ ಹಕ್ಕುಗಳು ಮತ್ತು ಸ್ವತಂತ್ರಕ್ಕಾಗಿ ಹೋರಾಟವನ್ನು ಮಾಡೋದಕ್ಕೆ ಆರಂಭಿಸಿದ್ದೇ ಈ ಒಂದು ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಪ್ರಮುಖ ಕಾರಣ ಅಂತ ನಾವು ಗಮನಿಸ್ಬೋದು. ಸೊ ಇದಿಷ್ಟು ಸ್ನೇಹಿತರೆ ಮುಖ್ಯವಾಗಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಜರುಗಲಿಕ್ಕೆ ಹಿನ್ನೆಲೆ ಆಗಿರ್ತಕ್ಕಂಥ ಪ್ರಮುಖ ಅಂಶಗಳು ಆಯಿತು. ಹಾಗಾದರೆ ಬನ್ನಿ ನೋಡೋಣ. ಈಗ 1 ವಾಕ್ಯ, 2 ವಾಕ್ಯ, 5-6 ವಾಕ್ಯದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋ ಮುಖಾಂತರ ನಾವು ಇನ್ನಿತರ ವಿಚಾರಗಳನ್ನು ಕುರಿತಾಗಿ ಡಿಸ್ಕಷನನ್ನು ಮಾಡ್ತಾ ಹೋಗೋಣ. 1 ವಾಕ್ಯದ ಪ್ರಶ್ನೋತ್ತರಗಳು. ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ವರ್ಷ ಯಾವುದು? ಕ್ರಿಸ್ತಶಕ 1776ರಲ್ಲಿ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ ಜರುಗ್ತದೆ. ನೆಕ್ಸ್ಟ್ 2ನೇದಾಗಿ ವಸಾಹತು ಸೇನಾ ಮುಖ್ಯಸ್ಥರು ಯಾರು? ಜಾರ್ಜ್ ವಾಷಿಂಗ್ಟನ್ ವಸಾಹತು ಸೇನಾ ಮುಖ್ಯಸ್ಥರಾಗಿದ್ದರು. 3rd ಒನ್ ನೋಡಿ, ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಥಮ ಅಧ್ಯಕ್ಷ ಯಾರು? ಜಾರ್ಜ್ ವಾಷಿಂಗ್ಟನ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಪ್ರಥಮ ಅಧ್ಯಕ್ಷರಾಗಿದ್ದರು. 4th ಒನ್ ನೋಡಿ, ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಇಂಗ್ಲೆಂಡಿನ ಅರಸ ಯಾರಾಗಿದ್ರು? 3ನೇ ಜಾರ್ಜ್ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮದ ಅವಧಿಯಲ್ಲಿ ಇಂಗ್ಲೆಂಡಿನ ರಾಜನಾಗಿದ್ದನು.
ನೆಕ್ಸ್ಟ್ ನೋಡಿ 5th ಒನ್ ಕ್ವಶನು. ಅಮೆರಿಕ ಸ್ವತಂತ್ರ ಸಂಗ್ರಾಮದ ಘೋಷಣೆಯನ್ನ ಸಿದ್ಧಪಡಿಸಿದವರು ಯಾರು? ಥಾಮಸ್ ಜೆಫರ್ಸನ್ ಅಮೆರಿಕ ಸ್ವತಂತ್ರ ಸಂಗ್ರಾಮದ ಘೋಷಣೆಯನ್ನ ಸಿದ್ಧಪಡಿಸಿದನು. 6th ಒನ್ ನೋಡಿ. ಯಾವ ವರ್ಷ ಅಮೆರಿಕ ಸಂವಿಧಾನವನ್ನ ಅಳವಡಿಸಿಕೊಳ್ಳಲಾಯಿತು? ಕ್ರಿಸ್ತಶಕ 1787ರಲ್ಲಿ ಅಮೆರಿಕ ಸಂವಿಧಾನವನ್ನ ಅಳವಡಿಸಿಕೊಳ್ಳಲಾಯಿತು. ಇದಿಷ್ಟು ಒಂದು ವಾಕ್ಯದ ಪ್ರಶ್ನೋತ್ತರಗಳಾಯಿತು. ನೆಕ್ಸ್ಟ್ ಸೆಕೆಂಡ್ 2 ವಾಕ್ಯದ ಪ್ರಶ್ನೋತ್ತರಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನೋಡಿ, ಅಮೆರಿಕದಲ್ಲಿನ ಬ್ರಿಟಿಷರ ಯಾವುದಾದ್ರೂ 2 ವಸಾಹತುಗಳನ್ನು ಹೆಸರಿಸಿ. ನ್ಯೂಯಾರ್ಕ್, ದಕ್ಷಿಣ ಕರೋಲಿನಾ, ಉತ್ತರ ಕರೋಲಿನಾ. ಈಗಾಗಲೇ ನಾವು 13 ವಸಾಹತುಗಳನ್ನು ಗಮನಿಸಿದ್ವಿ. ಹಾಗಾಗಿ ಒಂದೆರಡು ವಸಾಹತು ಯಾವಿದೆ ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟ್ ನೋಡಿ, ಎರಡನೇದು ಬೋಸ್ಟನ್ ಟೀ ಪಾರ್ಟಿ ಅಂದ್ರೆ ಏನು? ಬೋಸ್ಟನ್ ಟೀ ಪಾರ್ಟಿ ಅಂದ್ರೆ ಏನಪ್ಪಾ ಅಂದ್ರೆ, ಅಮೆರಿಕದಲ್ಲಿನ ನಾಗರಿಕರು ಪಾಲ್ ರೇವರ್ನ ನೇತೃತ್ವದಲ್ಲಿ ಬೋಸ್ಟನ್ ಎಂಬಂತ ಒಂದು ಬಂದರು ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿದ್ದಂತಹ ಚಹಾದ ಚಹಾದ ಪೆಟ್ಟಿಗೆಗಳನ್ನ ಸಮುದ್ರಕ್ಕೆ ಎಸೆದು ಚಹಾ ವಸ್ತುವಿನ ಮೇಲೆ ಇದ್ದ ತೆರಿಗೆಯನ್ನ ರದ್ದುಪಡಿಸಬೇಕು ಅಂತೇಳಿ ಇಂಗ್ಲೆಂಡಿನ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾರೆ. ಇದನ್ನೇ ಬೋಸ್ಟನ್ ಟೀ ಪಾರ್ಟಿ ಅಂತೇಳಿ ಕರೀತಾರೆ. ಅಮೆರಿಕದ ನಾಗರಿಕರು ಏನ್ ಮಾಡ್ತಾರೆ, ಪಾಲ್ ರೇವರ್ ಎಂಬಂತಹ ವ್ಯಕ್ತಿಯ ನೇತೃತ್ವದಲ್ಲಿ ಬೋಸ್ಟನ್ ಎಂಬಂತ ಒಂದು ಬಂದರು ಪಟ್ಟಣಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಚಹಾ ಪುಡಿಯ ಪೆಟ್ಟಿಗೆಗಳನ್ನೆಲ್ಲವನ್ನು ಕೂಡ ಸಮುದ್ರಕ್ಕೆ ಎಸೆಬಿಡ್ತಾರೆ. ಸೊ ಇಲ್ಲಿ ಚಹಾದ ವಸ್ತುವಿನ ಮೇಲಿದ್ದಂತಹ ತೆರಿಗೆಯನ್ನು ರದ್ದುಪಡಿಸಬೇಕು ಅಂತೇಳಿ ಇಂಗ್ಲೆಂಡಿನ ಸರ್ಕಾರದ ಮೇಲೆ ಇವರು ವಿರೋಧವಾಗಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದನ್ನೇ ಬೋಸ್ಟನ್ ಟೀ ಪಾರ್ಟಿ ಅಂತೇಳಿ ಕರೀತಾರೆ. ನೆಕ್ಸ್ಟ್ 3rd ಒನ್ ನೋಡಿ. ನೌಕಾ ಕಾಯ್ದೆಯ ಯಾವುದಾದ್ರೂ 2 ಅಂಶಗಳನ್ನು ತಿಳಿಸಿ. ನೌಕಾ ಕಾಯ್ದೆಯ ಪ್ರಮುಖ ಅಂಶಗಳು ಯಾವುದಪ್ಪ ಅಂತಂದ್ರೆ, ಅಮೆರಿಕ ಉತ್ಪಾದಿಸುವ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾತ್ರ ರಫ್ತು ಮಾಡಬೇಕು. ಎರಡನೇದಾಗಿ, ಅಮೆರಿಕದ 13 ವಸಾಹತುಗಳ ಜನರು ಇಂಗ್ಲೆಂಡಿನ ಸಿದ್ಧ ವಸ್ತುಗಳನ್ನು ಮಾತ್ರ ಆಮದು ಮಾಡಿಕೊಳ್ಬೇಕು. ಹಾಗೆ ಅಮೆರಿಕದ 13 ವಸಾಹತುಗಳ ಜನರು ವ್ಯಾಪಾರ ವಾಣಿಜ್ಯಕ್ಕೆ ಇಂಗ್ಲೆಂಡಿನ ವಸಾಹತುಗಳನ್ನ ಮಾತ್ರ ಬಳಸಬೇಕು. ಈ ರೀತಿ ನೌಕಾ ಕಾಯ್ದೆಯಲ್ಲಿರ್ತಕ್ಕಂಥ ಇವು ಪ್ರಮುಖ ಅಂಶಗಳಾಗಿದೆ. ಹೀಗೆ ಇದರಿಂದಾಗಿ ಏನಾಗುತ್ತೆ, ನಾವು ಮುಖ್ಯವಾಗಿ ನೌಕಾ ಕಾಯ್ದೆಯ ಮುಖ್ಯ ಅಂಶಗಳನ್ನು ನಾವಿಲ್ಲಿ ಗಮನಿಸ್ತೀವಿ. ಇವುಗಳು ಅಮೆರಿಕದ 13 ವಸಾಹತು ರಾಷ್ಟ್ರಗಳ ಮೇಲೆ ಪ್ರಭಾವವನ್ನು ಬೀರ್ತದೆ. ನೆಕ್ಸ್ಟ್ ನೋಡಿ, 4ನೇದು, ಅಮೆರಿಕದ ಸ್ವತಂತ್ರ ಸಂಗ್ರಾಮದ ಮೇಲೆ ಪ್ರಭಾವ ಬೀರಿದ 2 ತತ್ವಜ್ಞಾನಿಗಳನ್ನು ಹೆಸರಿಸಿ. ಥಾಮಸ್ ಜೆಫರ್ಸನ್ ಮತ್ತೆ ಥಾಮಸ್ ಜೆಫರ್ಸನ್ ಮತ್ತು ಥಾಮಸ್ ಪೈನ್ ಇವರು ಅಮೆರಿಕ ಸ್ವತಂತ್ರ ಸಂಗ್ರಾಮದ ಮೇಲೆ ಪ್ರಭಾವ ಬೀರಿದ 2 ತತ್ವಜ್ಞಾನಿಗಳು. ನೆಕ್ಸ್ಟ್, ಅಮೆರಿಕ ಸ್ವತಂತ್ರ ಘೋಷಣೆಯನ್ನು ಯಾರು ಮತ್ತು ಯಾವ ವರ್ಷದಲ್ಲಿ ಸಿದ್ಧಪಡಿಸಿದರು? ಥಾಮಸ್ ಜೆಫರ್ಸನ್ ಕ್ರಿಸ್ತಶಕ 1776ರಲ್ಲಿ ಅಮೆರಿಕ ಸ್ವತಂತ್ರದ ಘೋಷಣೆಯನ್ನ ಏನ್ ಮಾಡ್ತಾರೆ, ಸಿದ್ಧಪಡಿಸ್ತಾರೆ. ನೆಕ್ಸ್ಟ್, ಇಂಗ್ಲೆಂಡಿನ 13 ವಸಾಹತುಗಳ ಮೇಲೆ ಏರಿದ ಯಾವುದಾದ್ರೂ 2 ತೆರಿಗೆಗಳನ್ನು ಹೆಸರಿಸಿ. ಇಂಗ್ಲೆಂಡ್ ತನ್ನ 13 ವಸಾಹತುಗಳ ಮೇಲೆ ಯಾವ್ಯಾವ ತೆರಿಗೆಗಳನ್ನ ವಿಧಿಸುತ್ತೆ ಅಂತಂದ್ರೆ, ಸಕ್ಕರೆ ಮೇಲಿನ ತೆರಿಗೆ, ಚಹಾ, ಹತ್ತಿ, ಗ್ಲಾಸ್, ಪೇಪರ್ ಮೊದಲಾದ ವಸ್ತುಗಳ ಮೇಲೆ ಇಂಗ್ಲೆಂಡ್ ತನ್ನ 13 ವಸಾಹತುಗಳ ಮೇಲೆ ವಿಧಿಸುತ್ತೆ. ಸಕ್ಕರೆ ಕಾಯ್ದೆ, ಟೌನ್ಶೆಂಟ್ ಕಾಯ್ದೆ, ಸ್ಟಾಂಪ್ ಕಾಯ್ದೆ ಅಂತ ಇವುಗಳನ್ನ ಕರಿತೀವಿ. ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಅಮೆರಿಕದ ಸ್ವತಂತ್ರ ಸಂಗ್ರಾಮದ ಪರಿಣಾಮಗಳನ್ನ ವಿವರಿಸಿ. ಅಮೆರಿಕದ ಸ್ವತಂತ್ರ ಸಂಗ್ರಾಮದಿಂದಾಗಿ ಏನೆಲ್ಲ ಪರಿಣಾಮಗಳು ಜರುಗುತ್ತೆ ನೋಡಿ. ಮೊದಲನೇದಾಗಿ, ಅಮೆರಿಕ ಕ್ರಾಂತಿಯ ಪರಿಣಾಮದಿಂದಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಎಂಬಂತ ಹೊಸ ರಾಷ್ಟ್ರ ಅಸ್ತಿತ್ವಕ್ಕೆ ಬರುತ್ತೆ. ಅದನ್ನ USA ಅಂತ ಕರಿತೀವಿ. ಅದನ್ನೇನಂತ ಕರಿತೀವಿ? USA ಅಂತೇಳಿ ಕರಿತೀವಿ, ಅಮೆರಿಕ ಸಂಯುಕ್ತ ಸಂಸ್ಥಾನ. ನೆಕ್ಸ್ಟ್ 2ನೇ ಪರಿಣಾಮ ನೋಡಿ, 1787ರಲ್ಲಿ ಅಮೆರಿಕನ್ನರು ಸಂಯುಕ್ತ ಮಾದರಿ ಸರ್ಕಾರದ ಜೊತೆ ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡ ಪ್ರಪಂಚದ ಮೊದಲ ರಾಷ್ಟ್ರವಾಗಿ ಅಮೆರಿಕ ಹೊರಹೊಮ್ಮುತ್ತೆ. ಇನ್ನು 1787ರಲ್ಲಿ ಅಮೆರಿಕನ್ನರು ಸಂಯುಕ್ತ ಮಾದರಿ ಸರ್ಕಾರದ ಜೊತೆಗೆ ಲಿಖಿತ ಸಂವಿಧಾನವನ್ನು ಅಳವಡಿಸಿಕೊಂಡಂತಹ ಪ್ರಪಂಚದ ಮೊದಲ ರಾಷ್ಟ್ರವಾಗಿ ಅಮೆರಿಕ ಹೊರಹೊಮ್ಮುತ್ತದೆ. ನೆಕ್ಸ್ಟ್ 3rd ಒನ್, ಜಾರ್ಜ್ ವಾಷಿಂಗ್ಟನ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲ ಅಧ್ಯಕ್ಷನಾಗ್ತಾನೆ. ಜಾರ್ಜ್ ವಾಷಿಂಗ್ಟನ್ ಅಮೆರಿಕ ಸಂಯುಕ್ತ ಸಂಸ್ಥಾನದ ಮೊದಲ
ಅಧ್ಯಕ್ಷನಾಗಿ ಅವರ ರಾಜಧಾನಿ ಯಾವುದಾಗುತ್ತೆ ಅಂದರೆ ವಾಷಿಂಗ್ಟನ್ ಇವರ ರಾಜಧಾನಿ ಆಗ್ತದೆ. ನೆಕ್ಸ್ಟ್ 4th ಒನ್ ನೋಡಿ, ಪರಿಣಾಮಗಳಲ್ಲಿ 1783ರಲ್ಲಿ ಪ್ಯಾರಿಸ್ ಒಪ್ಪಂದದ ಪ್ರಕಾರ ಇಂಗ್ಲೆಂಡ್ ಅಮೆರಿಕದ ವಸಾಹತುಗಳನ್ನು ಕಳೆದುಕೊಂಡು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸುತ್ತೆ. ನೆಕ್ಸ್ಟ್ ನೋಡಿ, ಅಮೆರಿಕವು ಪ್ರಜಾಪ್ರಭುತ್ವದ ತತ್ವಗಳನ್ನು ಮೊಟ್ಟ ಮೊದಲ ಬಾರಿಗೆ ಅಳವಡಿಕೆಯನ್ನು ಮಾಡಿಕೊಳ್ಳುತ್ತೆ. ಹಾಗೆ ಅಮೆರಿಕದ ಕ್ರಾಂತಿಯು ಫ್ರಾನ್ಸಿನ ಕ್ರಾಂತಿಗೆ ಪ್ರೇರಣೆಯನ್ನು ನೀಡ್ತದೆ. ನೆಕ್ಸ್ಟ್ ನೋಡಿ, ಅಮೆರಿಕ ಸ್ವತಂತ್ರ ಸಂಗ್ರಾಮದಲ್ಲಿ ಹೀನಾಯ ಸೋಲು ಕಂಡಂತಹ ಇಂಗ್ಲೆಂಡ್ನ ಅರಸ ಯಾರು? 3ನೇ ಜಾರ್ಜ್ ತನ್ನ ಪ್ರತಿಷ್ಠೆ ಮತ್ತು ಜನಪ್ರಿಯತೆಯನ್ನು ಕಳೆದುಕೊಂಡು ಸಂಸತ್ತಿನ ಅಧೀನಕ್ಕೆ ಒಳಗಾಗ್ತಾನೆ. ಅಂದರೆ ಅಮೆರಿಕ ಸ್ವತಂತ್ರ ಸಂಗ್ರಾಮದಿಂದಾಗಿ ಇವೆಲ್ಲ ಪರಿಣಾಮಗಳು ಆಗಿರೋದನ್ನು ನಾವು ಗಮನಿಸ್ತೀವಿ. ಕೊನೆಗೆ ಅಲ್ಲಿನ ಇಂಗ್ಲೆಂಡಿನ ರಾಜ 3ನೇ ಜಾರ್ಜ್ ಏನು ಮಾಡ್ತಾನೆ, ತನ್ನ ಪ್ರತಿಷ್ಠೆ, ತನ್ನ ಒಂದು ಜನಪ್ರಿಯತೆ ಎಲ್ಲವನ್ನು ಕಳೆದುಕೊಂಡು ಸಂಸತ್ತು ಹೇಗೆ ಹೇಳುತ್ತಾ ಹಾಗೆ ಕೇಳಬೇಕಂತೇಳಿ ಅವರ ಅಧೀನಕ್ಕೆ ಈತ ಒಳಗಾಗ್ತಾನೆ. ಇದಿಷ್ಟು ಅಮೆರಿಕ ಸ್ವತಂತ್ರ ಸಂಗ್ರಾಮದಿಂದ ಆಗಿರ್ತಕ್ಕಂಥ ಪರಿಣಾಮಗಳಾಯಿತು. ನೆಕ್ಸ್ಟ್ ನೋಡಿ, ಅಮೆರಿಕ ಸ್ವತಂತ್ರ ಸಂಗ್ರಾಮ ಜರುಗಲಿಕ್ಕೆ ಕಾರಣಗಳು ಏನು ಅಂತೇಳಿ ನಾವು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಇಂಗ್ಲೆಂಡಿನ ವಾಣಿಜ್ಯ ನೀತಿನೇ ಅಮೆರಿಕ ಸ್ವತಂತ್ರ ಸಂಗ್ರಾಮ ನಡೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರಣ. ನೋಡೋಣ, ಇಲ್ಲಿ ಇಂಗ್ಲೆಂಡ್ ಸರ್ಕಾರ ಅಮೆರಿಕದ ವಸಾಹತುಗಳ ಮೇಲೆ ಕೆಲವೊಂದಷ್ಟು ಆರ್ಥಿಕ ನಿರ್ಬಂಧಗಳನ್ನು ವಿಧಿಸುತ್ತೆ. ಏನು ಆರ್ಥಿಕ ನಿರ್ಬಂಧಗಳು ಅಂತಂದರೆ, ಉದಾಹರಣೆಗೆ ಅಮೆರಿಕ ಉತ್ಪಾದಿಸಿದಂಥ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾತ್ರ ರವಾನೆ ಮಾಡಬೇಕು, ಬೇರೆ ಯಾವುದೇ ಕಡೆಗೆ ರವಾನೆ ಮಾಡಬಾರ್ದು ಅಂತೇಳಿ ನಿರ್ಬಂಧಿಸುತ್ತೆ. ಹಾಗೆ ಅಮೆರಿಕದ ನಾಗರಿಕರು ಇಂಗ್ಲೆಂಡಿನ ಸಿದ್ಧ ವಸ್ತುಗಳನ್ನು ಮಾತ್ರ ಆಮದು ಮಾಡ್ಕೊಳ್ಬೇಕು. ನೋಡಿ, ಒಂದು ಕಡೆ ಯಾವುದೇ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾತ್ರ ರಫ್ತು ಮಾಡಬೇಕು, ಅಂದರೆ ರವಾನಿಸಬೇಕು, ಬೇರೆ ಎಲ್ಲಿಗೂ ಕೂಡ ರಫ್ತು ಮಾಡೋಂಗಿಲ್ಲ. ಅದೇ ರೀತಿಯಾಗಿ ಅಮೆರಿಕದ ನಾಗರಿಕರು ಇಂಗ್ಲೆಂಡಿನ ಸಿದ್ಧ ವಸ್ತುಗಳನ್ನು ಮಾತ್ರ ತರಿಸ್ಕೊಳ್ಬೇಕು, ಬೇರೆ ಯಾವುದೇ ಕಡೆಯಿಂದ ತರಿಸ್ಕೊಳಂಗಿಲ್ಲ. ಹಾಗೆ ಅಮೆರಿಕನ್ನರು ವ್ಯಾಪಾರ ವಹಿವಾಟಿಗೆ ಇಂಗ್ಲೆಂಡಿನ ಅಡುಗೆಗಳನ್ನು ಮಾತ್ರ ಬಳಸಬೇಕು ಅಂತೇಳಿ ಈ ರೀತಿ ನಿರ್ಬಂಧಗಳನ್ನು ಹೇಳಿದ್ರು. ಈ ಒಂದು ನಿರ್ಬಂಧಿಸಿದಂತಹ ಅಂಶಗಳಿಂದನೇ ಅಮೆರಿಕದ ಸ್ವತಂತ್ರದ ಸಂಗ್ರಾಮ ಜರುಗಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಆಯಿತು. ಈ ಅಂಶಗಳಿಂದಾಗಿ ಏನಾಗುತ್ತೆ ಅಂತಂದರೆ, ಮುಖ್ಯವಾಗಿ ಇಂಗ್ಲೆಂಡಿನ 13 ವಸಾಹತುಗಳ ಮೇಲೆ ಅವರ ಹಕ್ಕು ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗುತ್ತೆ. ಹಾಗಾಗಿ ಅವರು ಹೋರಾಟಕ್ಕೆ ಮುಂದಾದರು. ಎರಡನೇದಾಗಿ ನೋಡಿ, ಸಪ್ತವಾರ್ಷಿಕ ಕದನ ಎಷ್ಟರಲ್ಲಿ ಜರುಗುತ್ತೆ? ಆ ಹೆಸರಲ್ಲೇ ಇದೆ, 7 ವರ್ಷಗಳಲ್ವಾ. ಎಷ್ಟರಲ್ಲಿ? 1756ರಿಂದ 1763ರವರೆಗೆ ಸಪ್ತವಾಗಿ 7 ವರ್ಷಗಳ ಕದನ ಜರುಗುತ್ತೆ. ಫ್ರಾನ್ಸ್ ದೇಶ ಇಂಗ್ಲೆಂಡಿನ ಅಧೀನದಲ್ಲಿರ್ತಕ್ಕಂಥ ಅಮೆರಿಕದ ವಸಾಹತುಗಳ ಮೇಲೆ ತನ್ನ ಹಿಡಿತವನ್ನು ಸಾಧಿಸುವ ಸಲುವಾಗಿ ಮುಂದಾಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ನಡುವೆ ಯುದ್ಧಕ್ಕೆ ಕಾರಣ ಆಗುತ್ತೆ. ಇಂಗ್ಲೆಂಡ್ ಈ ಯುದ್ಧದಲ್ಲಿ ಫ್ರಾನ್ಸನ್ನು ಸೋಲಿಸಿ ವಸಾಹತುಗಳನ್ನು ರಕ್ಷಣೆ ಮಾಡಿಕೊಳ್ಳುತ್ತೆ. ಯುದ್ಧ ನಷ್ಟ ಪರಿಹಾರವಾಗಿ ಅಮೆರಿಕದ ವಸಾಹತುಗಳ ಮೇಲೆ ಅತಿ ಹೆಚ್ಚು ತೆರಿಗೆಗಳನ್ನು ವಿಧಿಸಲಾಗುತ್ತೆ. ಇದು ಅಮೆರಿಕನನ್ನ ಅಲ್ಲಿನ 13 ವಸಾಹತುಗಳನ್ನು ಕೇಳಿಸುತ್ತೆ. ನೋಡಿ, ಎತ್ತಿಗೆ ಜ್ವರ ಬಂದರೆ ಎಮ್ಮಿಗೆ ಬರ ಹೇಳಿದ್ರೆ ನನಗೆ ಇಲ್ಲಿ ನೋಡಿ, ಫ್ರಾನ್ಸ್ ಮತ್ತು ಇಂಗ್ಲೆಂಡಿನ ನಡುವೆ ಆಗಿರ್ತಕ್ಕಂಥ ಈ ಒಂದು ಕದನದಿಂದಾಗಿ ಅಮೆರಿಕದ 13 ವಸಾಹತುಗಳ ಮೇಲೆ ಇಂಗ್ಲೆಂಡ್ ಏನು ಮಾಡುತ್ತೆ, ಅತಿ ಹೆಚ್ಚಿನ ತೆರಿಗೆಗಳನ್ನು ತನ್ನ ಒಂದು ಯುದ್ಧ ನಷ್ಟದ ಪರಿಹಾರವಾಗಿ ಈ ಒಂದು 13 ವಸಾಹತುಶಾಹಿ ರಾಷ್ಟ್ರಗಳ ಮೇಲೆ ಏರುತ್ತೆ. ಸೊ ಇದರಿಂದನೂ ಕೂಡ ಏನಾಯಿತು, ಆ 13 ವಸಾಹತು ರಾಷ್ಟ್ರಗಳಿಗೆ ಒಂದಷ್ಟು ಧಕ್ಕೆ ಉಂಟಾಗಿ ಅದಕ್ಕೋಗಿ ಏನು ಮಾಡ್ತಾರೆ, ಅವರ ಒಂದು ಸ್ವತಂತ್ರವನ್ನು ಕೆರಳಿಸುತ್ತೆ. ಅಂದರೆ ನಮ್ಮ ಸ್ವತಂತ್ರವನ್ನು ಕಿತ್ಕೊಳ್ತಿದ್ದಾರೆ ಅಂತೇಳಿ ಇಂಗ್ಲೆಂಡ್ನವರ ಮೇಲೆ ಏನು ಮಾಡ್ತಾರೆ, ಹೋರಾಟಕ್ಕೆ ಮುಂದಾಗಿದ್ದೇ ಅಮೆರಿಕ ಸ್ವತಂತ್ರ ಸಂಗ್ರಾಮದ ಒಂದು ಕಾರಣ. ನೆಕ್ಸ್ಟ್ ನೋಡಿ, ಬೌದ್ಧಿಕ ಕಾರಣಗಳು. ಅಮೆರಿಕದ ಪ್ರಮುಖ ಬರಹಗಾರರಾಗಿರ್ತಕ್ಕಂಥ ಥಾಮಸ್ ಪೈನ್, ಜಾನ್ ಲಾಕ್, ಸಿಡ್ನಿ ಆರಿಂಗ್ಟನ್, ಸ್ಯಾಮ್ಯುಯಲ್ ಆಡಮ್, ಥಾಮಸ್ ಜೆಫರ್ಸನ್ ಮೊದಲಾದ ಬುದ್ಧಿಜೀವಿಗಳು ಏನು ಮಾಡ್ತಾರೆ, ಅಮೆರಿಕನ್ನರಿಗೆ ಸಂಪೂರ್ಣ ಸ್ವತಂತ್ರ ನೀಡಬೇಕು, ಅವರಿಗೆ ಸ್ವತಂತ್ರ ಪಡೆಯಲು ಕ್ರಾಂತಿಕಾರಿ ಮಾರ್ಗವು ಅನಿವಾರ್ಯವಾಗಬಹುದು ಅಂತೇಳಿ ಅಭಿಪ್ರಾಯವನ್ನು ಪಡ್ತಾರೆ. ಅಂದರೆ ಸ್ವತಂತ್ರಕ್ಕೆ ಕಿಚ್ಚನ್ನು ಎಬ್ಬಿಸ್ತಾರೆ, ಅಥವಾ ಈ ಇಂಡೈರೆಕ್ಟಾಗಿ ಏನು ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ. ಏಕೆಂದರೆ ನಮಗೂ ಕೂಡ ಈ ಬ್ರಿಟನ್ನಿಂದ ಏನಾಗಬೇಕು, ಸಂಪೂರ್ಣ ಸ್ವತಂತ್ರ ಸಿಗಬೇಕು ಅಂತೇಳಿ ಜನರನ್ನ ಏನು ಮಾಡ್ತಾರೆ, ಜನರಿಗೆ ಈ ಒಂದು ಸ್ವತಂತ್ರ ಅನಿವಾರ್ಯ, ಅಥವಾ ಸ್ವತಂತ್ರ ಪಡ್ಕೊಳ್ಬೇಕು ಅಂದರೆ ಕ್ರಾಂತಿ ಅನಿವಾರ್ಯ ಅಂತೇಳಿ ಅಭಿಪ್ರಾಯನ ಪಡ್ತಾರೆ. ಥಾಮಸ್ ಜೆಫರ್ಸನ್ ಅವರು ಅಮೆರಿಕದ ಸ್ವತಂತ್ರ ಘೋಷಣೆಯನ್ನು ಹೊರಡಿಸಿ ಯಾವ ಸರ್ಕಾರ ಜನರ ಮೂಲಭೂತ ಹಕ್ಕುಗಳಲ್ಲಿ ಹಸ್ತಕ್ಷೇಪ ಮಾಡುತ್ತದೆಯೋ
ಅಂತಹ ಸರ್ಕಾರವನ್ನು ಕಿತ್ತೊಗೆಯುವ ಹಕ್ಕು ಜನರಿಗಿದೆ, ಅಲ್ಲದೆ ಬಲವಂತವಾಗಿ ಹೊಸ ಸರ್ಕಾರವನ್ನು ಸ್ಥಾಪಿಸುವ ಹಕ್ಕು ಕೂಡ ಜನರಿಗಿದೆ ಅಂತೇಳಿ ಏನು ಮಾಡ್ತಾನೆ ಥಾಮಸ್ ಜೆಫರ್ಸನ್ ಹೇಳ್ತಾನೆ. ಸೊ ಈ ಎಲ್ಲ ಅಂಶಗಳಿಂದ ಏನಾಗುತ್ತೆ, ಜನರಲ್ಲಿ ಒಂದು ಕ್ರಾಂತಿಯನ್ನು ಮಾಡಬೇಕು ಅಥವಾ ಸ್ವತಂತ್ರವನ್ನು ಪಡ್ಕೊಳ್ಬೇಕು ಅಂತಕ್ಕಂಥ ಛಲ ಹುಟ್ಟುತ್ತೆ. ಹಾಗಾಗಿ ಅಮೆರಿಕ ಸ್ವತಂತ್ರ ಸಂಗ್ರಾಮಕ್ಕೆ ಈ ಒಂದು ಬುದ್ಧಿಜೀವಿಗಳ ಪಾತ್ರನೂ ಕೂಡ ಬಹು ಮುಖ್ಯವಾಗಿದೆ ಅಂತ ನಾವು ಗಮನಿಸ್ಬೋದು. ನೆಕ್ಸ್ಟ್ ನೋಡಿ, 4ನೇದಾಗಿ ಬ್ರಿಟಿಷರ ತೆರಿಗೆ ನೀತಿ. ಇಲ್ಲಿ ಸಪ್ತವಾರ್ಷಿಕ ಯುದ್ಧದಿಂದಾಗಿ ಇಂಗ್ಲೆಂಡಿನ ಮೇಲೆ ಆರ್ಥಿಕ ಹೊರೆ ಹೆಚ್ಚಾಗಿರುತ್ತೆ. ಇದನ್ನ ಭರಿಸೋದಕ್ಕೋಸ್ಕರ ಏನ್ ಮಾಡ್ತಾರೆ, ಇಂಗ್ಲೆಂಡ್ ತನ್ನ 13 ವಸಾಹತುಶಾಹಿಗಳ ಮೇಲೆ ಹೆಚ್ಚಿನ ಒಂದು ತೆರಿಗೆಯನ್ನ ವಿಧಿಸೋದಕ್ಕೆ ಆರಂಭ ಆಗುತ್ತೆ. ಹೀಗೆ 1764ರಲ್ಲಿ ಸಕ್ಕರೆ ಕಾಯ್ದೆಯನ್ನು ಜಾರಿಗೆ ತಂದು ಸಕ್ಕರೆ ಮತ್ತು ಕಾಕಂಬಿಯ ಮೇಲೆ ತೆರಿಗೆಗಳನ್ನು ಜಾಸ್ತಿ ಮಾಡ್ತದೆ. ಇದರಿಂದಾಗಿ ಏನಾಯ್ತು, ಕಳ್ಳ ಸಾಗಾಣಿಕೆ ಹೆಚ್ಚಾಗಿ ವಸಾಹತುಗಳು ಅನೇಕ ಸಮಸ್ಯೆಗಳನ್ನ ಎದುರಿಸ್ಬೇಕಾಯ್ತು. ಇದು ಕೂಡ ಏನಾಯ್ತು, ಅಮೆರಿಕದ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಯ್ತು. ನೆಕ್ಸ್ಟ್ ನೋಡಿ, ಬೋಸ್ಟನ್ ಟೀ ಪಾರ್ಟಿ. ಇಲ್ಲಿ 1773ರಲ್ಲಿ ಇಂಗ್ಲೆಂಡ್ ಸರ್ಕಾರ ಕಾನೂನನ್ನು ಜಾರಿಗೊಳಿಸುತ್ತೆ. ಏನ್ ಕಾನೂನನ್ನು ಜಾರಿಗೊಳಿಸುತ್ತೆ, 1773ರಲ್ಲಿ ಇಂಗ್ಲೆಂಡ್ ಸರ್ಕಾರ ಕಾನೂನು ಜಾರಿ ಮಾಡಿ ವಸಾಹತುಗಳಿಗೆ ಟೀ ಪುಡಿಯನ್ನು ಕೊಂಡೊಯ್ಯುವ ಅಧಿಕಾರವನ್ನ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡ್ತದೆ. ನೋಡಿ, ವಸಾಹತುಗಳಿಗೆ ಬೇಕಾಗಿರ್ತಕ್ಕಂಥ ಟೀ ಪುಡಿಯನ್ನು ಕೂಡ ಕೊಂಡೊಯ್ಬೇಕಂದ್ರೆ ಮುಖ್ಯವಾಗಿ ಈ ಒಂದು ವಸಾಹತುಗಳನ್ನ ವಸಾಹತುಗಳಿಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಅವುಗಳ ಒಂದು ಜವಾಬ್ದಾರಿಯನ್ನ ನೀಡುತ್ತೆ, ಅಧಿಕಾರವನ್ನ ನೀಡುತ್ತೆ. ಸೊ ಇಲ್ಲಿ ಅಮೆರಿಕದ ವಸಾಹತುಗಳು ಇದನ್ನ ವಿರೋಧಿಸ್ತಾರೆ. ಫಾಲ್ ರೇವರ್ ನೇತೃತ್ವದಲ್ಲಿ ಬೋಸ್ಟನ್ ಬಂದರು ಪಟ್ಟಣದ ಬಳಿ ಸಭೆಯನ್ನ ಸೇರ್ತಾರೆ. ಇಲ್ಲಿ ಇಂಗ್ಲೆಂಡಿನ ಟೀ ಪೆಟ್ಟಿಗೆಗಳನ್ನ ಒತ್ತೊಯ್ದಂತಹ ಹಡಗುಗಳ ಮೇಲೆ ಏನ್ ಮಾಡ್ತಾರೆ, ದಾಳಿಯನ್ನ ಮಾಡಿ ಟೀ ಪೆಟ್ಟಿಗೆಗಳನ್ನೆಲ್ಲವನ್ನ ಕೂಡ ಸಮುದ್ರಕ್ಕೆ ಎಸಿತಾರೆ. ಇದನ್ನೇ ಬೋಸ್ಟನ್ ಟೀ ಪಾರ್ಟಿ ಅಂತ ಹೇಳಿ ಕರೀತಾರೆ. ಸೊ ಇದರಿಂದ ಕೂಡ ಏನಾಯ್ತು, ಅಮೆರಿಕದಲ್ಲಿ ಸ್ವತಂತ್ರಕ್ಕೋಸ್ಕರ ಕ್ರಾಂತಿಗಳು ಆರಂಭ ಆಗ್ಲಿಕ್ಕೆ ಕಾರಣ ಆಯ್ತು. ಸೊ ಇದಿಷ್ಟು ಸ್ನೇಹಿತರೆ ಮುಖ್ಯವಾಗಿ ಈ ಒಂದು ಯುರೋಪಿನಲ್ಲಿ ನಡೆದಿರ್ತಕ್ಕಂಥ ಕ್ರಾಂತಿಗಳಲ್ಲಿ ಕೈಗಾರಿಕಾ ಕ್ರಾಂತಿ ಮತ್ತೆ ಅಮೆರಿಕ ಕ್ರಾಂತಿಗಳನ್ನ ಕುರಿತಾಗಿ ನಾವು ಪರೀಕ್ಷೆಗಳಿಗೆ ಎಷ್ಟು ಬೇಕೋ ಅಷ್ಟನ್ನ ಗಮನಿಸಿದ್ವಿ. ರಿಮೈನಿಂಗ್ ಇರ್ತಕ್ಕಂಥ ಫ್ರಾನ್ಸಿನ ಮಹಾಕ್ರಾಂತಿ ಹಾಗೆ ರಷ್ಯಾ ಕ್ರಾಂತಿಯನ್ನು ಕುರಿತಾಗಿ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ವಾಚ್ ಮಾಡಿದಂಥ ಎಲ್ರಿಗೂ ಕೂಡ ತುಂಬ ಧನ್ಯವಾದ. ಇದೇ ರೀತಿ ನಿಮ್ಮ ಎಲ್ಲರ ಸಪೋರ್ಟ್ ಇರಲಿ ಅಂತ ಹೇಳಿ ಕೇಳ್ತಾ ಎಲ್ಲರೂ ಕೂಡ ಸ್ಟಡಿಯನ್ನು ಚೆನ್ನಾಗಿ ಮಾಡಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.